राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ। ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ। ಜೈ ಜೈ ರಘುವೀರ ಸಮರ್ಥ ಪಾರ್ವತಿ ರಾಜಾದ್ರ ಸದ್ಗುರು शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरु रामदासा। नमस्कार माझा सद्गुरु रामदासा। जय जय रघुवीर समर्थ पार्वती पदे शिवर महादेव। जय जय राम कृष्ण हरे। 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 बोला पुंडरी गवरा श्री ज्ञानदेव राजा महाराज की जय। ब्रह्माची शब्दाची लागेना कल्पना कल्पू सकेना कल्पनातीत निरंजना विवेके ओळखावे ठोब्बार कुमाई। ठोब्बार कुमाई ठोब्बार कुमाई बोला पुंडली गवला श्री ज्ञानदेव राजा हो। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಆ ರಾಮಪ್ರಭು ಸೀತಾ ಸಹಿತ ರಾಮಪ್ರಭುವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸಿ
ಆ ರಾಮಭಕ್ತಿಯನ್ನು ಜಗತ್ತಿನ ತುಂಬ ಈ ಭೂಮಿ ಮೇಲೆ ಸ್ಥಾಪಿಸಿರುವಂತಹ ವೀರ ಧೀರ ಸನ್ಯಾಸಿ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ರಾಮಪುರ ಈ ಒಂದು ಗ್ರಾಮದೊಳಗೆ ರಾಮಭಕ್ತಿಯನ್ನು ಉತ್ತರೋತ್ತರವಾಗಿ ಬೆಳೆಯುವಂತೆ ಉಳಿಯುವಂತೆ ತಮ್ಮ ಇಡೀ ಜೀವನವನ್ನೇ ರಾಮಭಕ್ತಿಗಾಗಿ ಸದ್ಗುರುವಿನ ಭಕ್ತಿಗಾಗಿ ಕಳೆದು ಇಡೀ ಕುಟುಂಬವೇ ರಾಮಭಕ್ತಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರಲ್ಲ ಭಾಗ್ಯವಂತರವರು. ಅಂಥ ಈ ಎಲ್ಲ ಒಂದು ಇದಕ್ಕೆ ಕಾರಣರಾಗಿರುವಂತಹ ನಮ್ಮ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ಆಗಿರುವಂತಹ ಸದ್ಗುರು ಸದಾನಂದ ಬಸ್ಮೆ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಮಂಗಲಮಯ ದಿನ ದಾಸನವಮಿ ಸಜ್ಜನಗಡದೊಳಗೆ ಅತ್ಯಂತ ವಿಜೃಂಭಣೆಯಿಂದ 9 ದಿವಸ ಕಾರ್ಯಕ್ರಮಗಳು ನಡೀತಾವೆ. ಅವನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಈಗ ಮೊಬೈಲ್ನಾಗ ನಾವು ನೋಡಿದೆವು ಅಂದ್ರೆ ಪ್ರತಿ ದಿವಸದ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಸಿಗ್ತಾವೆ. ಅದೇ ಪರಿಯಾಗಿ ಪ್ರತಿ ದಿವಸದ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಸಿಗುವಂಥ ಇನ್ನೊಂದು ಜಾಗ ಯಾವುದಂದ್ರೆ ನಮ್ಮ ಈ ಶಿವಾನಂದ ಕುಟೀರ. ನಾನು ಇಲ್ಲೇ ಪ್ರಥಮ ದಿನದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೋತಾನೆ ಇದ್ದೀನಿ. ಭಾಳ ಸಂತೋಷ ಅನ್ನಿಸ್ತದ. ಇಂಥ ಒಂದು ಅದ್ಭುತವಾದಂತಹ ಭಕ್ತಿಯ ಕೇಂದ್ರ ಇಲ್ಲಿ ನಿರ್ಮಾಣ ಆಗಬೇಕಾದ್ರೆ ಗುರುನಾಥರ ಕೃಪಾ ಎಂಥದ್ದಿರಬೇಕು ಅಂತ. ಸಮರ್ಥರಂದರು ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಈ ಒಂದು ಕಾರ್ಯ ಎಲ್ಲರ ಅಳಿವಿನ ಕೆಲಸ ಅಲ್ಲ ಅಂತಾರವರು. ಇದು ಎಲ್ಲರಿಗೂ ಆಗೋದಿಲ್ಲ. ಸಮರ್ಥರು ದಾಸಬೋಧನೊಳಗೆ ಒಂದು ಓವಿ ಹೇಳ್ತಾರೆ, ಪತಿತ ಪಾವನಾತೆ ದಾಸ ತೇಹಿ ಪಾವನ ಕರೀತಿ ಜಗಾಸ ಐಸಾ ಪ್ರಚಿತ ಮನಾಸ ಬಹುತಾಂಚೆ ಆಲಿ. ಸಮರ್ಥರಂತಾರ ಪತಿತ ಪಾವನಾಚೆ ದಾಸ, ಆ ಸದ್ಗುರುನಾಥರ ಅನನ್ಯ ದಾಸತ್ವವನ್ನು ಯಾರು ವಹಿಸ್ಯಾರ, ಯಾರು ಮಾಡ್ಯಾರ, ಯಾರಂತ ದಾಸತ್ವವಾಗಿ ತಮ್ಮ ಜೀವನವನ್ನು ಕಳೆದಾರಲ್ಲ, ತೇಹಿ ಪಾವನ ಕರಿತಿ ಜಗಾಸ, ಅವರು ಮಾತ್ರ ಜಗತ್ತಿನ ಉದ್ಧಾರದ ಕಾಲ ಮಾಡ್ಲಿಕ್ಕೆ ಸಾಧ್ಯದ ಅಂತಾರವ್ರು. ತೇಹಿ ಪಾವನ ಕರಿತಿ ಜಗಾಸ ಐಸಾ ಪ್ರಚಿತ ಮನಾಸ ಬಹುತಾಂಚೆ ಆಲಿ ಅಂತ. ಸಮರ್ಥರು ತಮ್ಮದೇ ಒಂದು ಅನುಭವವನ್ನು ಆ ಓವಿಯೊಳಗಿಡ್ತಾರೆ. ಇದು ಭಾಳ ಮಂದಿ ಮನಸ್ಸಿಗೆ ಖಾತ್ರಿ ಆಗ್ಯದ ನೋಡ್ರಪ್ಪ ಅಂತಾರೆ. ಇದು ಭಾಳ ಮಂದಿ ಮನಸ್ಸಿಗೆ ಖಾತ್ರಿ ಆಗ್ಯದ ನೋಡ್ರಿ. ಹಾಗೆ ಸ್ವಲ್ಪ ಏನು 4 ಶಬ್ದ ಜ್ಞಾನ ಬಂದ್ರೆ ನಾವೇನ್ರ ಭಕ್ತಿ ಸಾಮ್ರಾಜ್ಯ ಕಟ್ತನಂದ್ರೆ ಅದು ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಅನನ್ಯ ದಾಸತ್ವವನ್ನು ವಹಿಸಿದವರಿಗೆ ಸದ್ಗುರುಗಳ ಒಂದು ಸಾಮರ್ಥ್ಯ ಆ ದಾಸನಂತಲೇ ಬಂದಿರ್ತದೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಓ, ಯಾರು ಅನನ್ಯ ದಾಸತ್ವವನ್ನು ಪಾಲಿಸ್ಯಾರಲ್ಲ ಅವರೇ ಜಗತ್ತಿನೊಳಗೆ ಈಶ್ವರಾಗಿ ಪ್ರಕಟರಾಗ್ತಾರೆ. ಅಂಥ ಒಂದು ಸ್ಥಿತಿಯನ್ನು ಪಡೆದಂಥ ನಮ್ಮೆಲ್ಲರ ಹಿರಿಯ ಗುರು ಬಂದು ಭಾಳ ಸಂತೋಷ ಅನ್ನಿಸ್ತದೆ. ಅವ್ರ ಜೀವನ ನಾನು ನಿಮಗೆಲ್ಲರಿಗಿಂತ ಮೊದಲು ನನಗೆ ಅವ್ರ ಜೊತೆ ನಂದು ಇದು ಅದ ಏನು ಸರ್ವಸಾಧಾರಣ ಭಾಳಷ್ಟು ವರ್ಷದಿಂದ ಅವರು ಮೊದಲು ಹೆಂಗಿದ್ರು, ಈ ಒಂದು ಭಕ್ತಿಗಾಗಿ ತಮ್ಮನ್ನು ತಾವು ಹೆಂಗೆ ತೊಡಗಿಸ್ಕೊಂಡ್ರು, ಇದನ್ನೆಲ್ಲ ಈ ಕಣ್ಣುಗಳು ನೋಡ್ಯಾವ. ಅದ್ರ ನನಗೆ ಅನುಭವ ಅದ. ಎಂಥ ಪರಿಸ್ಥಿತಿ ಬಂದರೂ ಸಹಿತ ಸದ್ಗುರುವಿನ ಭಕ್ತಿಗಾಗಿ ಹಿಂದೆ ಸರಿಲಿಲ್ಲ ಅವರು. ಎಂಥ ಪರಿಸ್ಥಿತಿ ಅವರಿಗೆ ಬರುವಂಥ ಪರಿಸ್ಥಿತಿ ಮತ್ತೆ ಯಾರಿಗೂ ಬಂದಿರಬಾರ್ದು. ಈ ಸದ್ಯದ ಒಂದು ಸ್ಥಿತಿ ಕಬೀರದಾಸರಿದ್ದಂಗೆ, ಕಬೀರದಾಸರಿಗೆ ಬಂದಂತಹ ಅತಿಥಿಗಳ ಸತ್ಕಾರ ಮಾಡಲಿಕ್ಕೆ ಆಗಲಾರ್ದಕ್ಕಾಗಿ ಶೇಡ್ಜಿ ಅಂತಲ್ಲಿ ಹೆಂಡತಿನ ಅಡು ಬಿಟ್ರಂತ. ಅವ್ರ ಹೆಂಡತಿನ ಕಾಯೋ ಜವಾಬ್ದಾರಿ ರಾಮ ಲಕ್ಷ್ಮಣ ಇವ್ರಿಗೆ ಇದು ಆಯಿತು. ಅವ್ರು ಅಲ್ಲಿ ಬಿಲ್ಲು ಬಾಣ ತಗೊಂಡು ನಿಂತ್ರಂತ. ಅಂದ್ರೆ
ಎಂಥೆಂಥ ಪರಿಸ್ಥಿತಿ ಅವ್ರಿಗೆ ಬಂದಿತ್ರ ಹಂಗೆ ಇವ್ರಿಗಾದರೂ ಹಂಗೆ ಒಂದು ಇವ್ರಿಗಾದರೂ ಭಸ್ಮೆಯವರಿಗೆ ಹೇಳ್ಬೇಕಂದ್ರೆ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನೀವು ನನ್ನ ಸೇವಾ ಕೇಳಬೇಕು ಅಂತೇಳಿ ಏನು ಪ್ರೇಮ ಮಾಡಿಕೊಟ್ಟಿರಲ್ಲ, ಪ್ರೇಮದಿಂದ ಬಂದ್ರಿ ಶಂಕರಣ್ಣವ್ರು ಅಂತಿಲ್ಲ. ಈ ಶಂಕರಣ್ಣಗೆ ಮಹತ್ವ ಬಂದದ್ದೇ ಇವರಿಂದ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಓ ಜನವಾರ ಸಪ್ತಾಹದೊಳಗೆ ಸಪ್ತಾಹ ನಡೆದಿತ್ತು. ಭಸ್ಮೆ ಅವರು ಒಂದು ಮನಸ್ಥಿತಿ ಹೆಂಗಿತ್ತಂದ್ರೆ ಎಲ್ಲರನ್ನೂ ಆಧ್ಯಾತ್ಮಕ್ಕೆ ತಯಾರು ಮಾಡೋದು, ಎಲ್ಲರೂ ತಯಾರು ಮಾಡೋದು. ನಮಗೆ ಪತ್ರ ಬರೀತಿದ್ರು ಅವರು. ಇನ್ನು ಕೆಲವೊಂದು ಪತ್ರಗಳು ನಮ್ಮ ಇವ್ರಂತಾರೆ ನಮ್ಮೆಲ್ಲ ಇದ್ರ ಕಡೆ ಆ ಪತ್ರ ಓದಿದ್ರೆ ಅವರಿಗೆ ಪೂರ್ಣ ಏನಪ್ಪ ಅಂದ್ರೆ ಶರಣಾಗತನೇ ಆಗ್ಬೇಕು ಅಂಥ ಪತ್ರಗಳು. ಆ ಪತ್ರ ಆವಾಗ ಜನವಾರ ಸಪ್ತಾಹದಾಗ ಅಂದರು ಶಂಕರಣ್ಣವರ, ಉದಯ್ ಅವರ, ಮುರಳಿ ಅವರ, ನೀವು 3 ಮಂದಿ ಪ್ರವಚನ ಹೇಳಿಕ್ಕೆ ಶುರು ಮಾಡಿರಿ. ಜನವಾರ ಸಪ್ತಾಹದಾಗ ಪ್ರಥಮ ಪ್ರವಚನಕ್ಕೆ ಎಬ್ಸಿದವ್ರು ಅಂದ್ರೆ ಭಸ್ಮೆಯವ್ರು. ನಮ್ಮನ್ನು ಎದ್ದೆವು, ಏನೋ ಹೇಳಿದೆವು ಆವಾಗ. ಯಾಕಂದ್ರೆ ಅದಕ್ಕೆ ಒಂದು ಪ್ರವಚನ ಕೀರ್ತನ ಅದು ಸುಮ್ಮನೆ ಏನು ಅವ್ರು ಹೇಳಂದ್ರು ನಾವು ಹೇಳಂತೆ ಅಂತಲ್ಲ. ಅದರಿಂದ ಸಮರ್ಥರು ಕೀರ್ತನ ಭಕ್ತಿಯೊಳಗೆ ಹೋದ್ರಿ ನೀವು, ಅದರಿಂದ ಎಷ್ಟೊಂದು ಶ್ರಮ ಅದ. ಏನು ಶ್ರಮ ಇದ್ರೂ ಸಹಿತ ಅದಕ್ಕೆ ಸದ್ಗುರುಗಳ ಕೃಪಾ ಬೇಕು. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಓ ಗುರುಕೃಪಾ ಆತು ಅಂದ್ರೆ ಅಸಾಧ್ಯ ಅನ್ನೋದೇ ಇಲ್ಲ ಅಂತಾರ ಅವರು. ಕಲ್ಪತರು ತಳವಟಿ ಜೋಕೋಣಿ ಬಯಸಲ ಕಾಯವುಣೆ ತ್ಯಾಲ ಸಂಘ ಜೋಜಿ. ಕಲ್ಪವೃಕ್ಷದ ಕೆಳಗೆ ನಿಂತಾವ ಏನು ಕೊರತದ ಹೇಳ್ರಿ, ಅವು ಏನು ಬೇಡಿದ್ದು ನೀಡ್ತದ ಅದು. ಅಂಥದ್ದು ಗುರುವಿನ ಕೃಪಾ ಆತು. ಗುರುವಿನ ಛತ್ರದೊಳಗಿರುವಂಥ ಶಿಷ್ಯಗೆ ಯಾವುದೂ ಕಡಿಮಿಲ್ಲ ಅಂಥೇಳಿ ನಮ್ಮ ಕುಬಕಡ್ಡಿ ಸಂಪ್ರದಾಯದೊಳಗೆ ಎಲ್ಲನೂ ತಯಾರದ. ಅಡುಗೆ ಮಾಡೋರು ಹಿಡ್ಕೊಂಡು, ಕಸ ಹುಡುಗೋರು ಹಿಡ್ಕೊಂಡು, ಕೀರ್ತನ ಹೇಳೋರು ಹಿಡ್ಕೊಂಡು ಎಲ್ಲ ಇಷ್ಟ. ಯಾಕೆ ಜಗತ್ತಿನ ಕಲ್ಯಾಣಕಾರಿ ಮಾಡುವಂಥ ಇಂಥ ಸಮರ್ಥ ಸದ್ಗುರುಗಳನ್ನು ಸಹಿತ ತಯಾರು ಮಾಡುವಂಥ ಶಕ್ತಿ ನಮ್ಮ ಮಹಾರಾಜರಂತಲ್ಲಿ ಇತ್ತು ಅಂತ ಕುಬಕಡ್ಡಿ ಸಂಪ್ರದಾಯ ಇವತ್ತು 50 ವರ್ಷ ಆದರೂ ಸಹಿತ ಈ ರೀತಿ ಬೇಡ. ಇವನ್ನೆಲ್ಲ ಹಿಂದೆ ಆದವ್ರು ನೆನೆಸ್ಬೇಕಂತಾರವರು. ಹಡದ ತಂದೆ ತಾಯಿಗಳು ನೆನೆಸ್ಬೇಕು. ಕಾಲ ಎಷ್ಟು ಪರಿವರ್ತನೆ ಆಗ್ಯದಂದ್ರೆ ಹಡದ ತಂದೆ ತಾಯಿಗಳನ್ನ ಸಹಿತ ನೆನಪು ಹಾರಿ ವೃದ್ಧಾಶ್ರಮಕ್ಕೆ ಕಳಿಸುವಂಥ ಕಾಲ. ಮಾಡಿದ ಉಪಕಾರವನ್ನು ನೆನೆಸಲಿಲ್ಲ ಅಂದ್ರೆ ನಿನಗೆ ಕೃತಜ್ಞ ಅನ್ನೋದ್ರ ಕೃತಜ್ಞ ಅಂತಾರೆ. ಬರೇ ಎಲ್ಲಿದೋ ಒಂದು ಬಿಡಾಡಿ ನಾಯಿ ತಗೊಂಡು ಬಂದ ನಾವು ತಿಂದು ಉಳಿದದ್ದನ್ನು ಹಾಕಿದಂಥ ಕಟಕ ಬಕ್ರಿ ಹಾಕಿದಂಥ ನಾಯಿ ಮಾಲಕರ ಸಂಬಂಧ ಜೀವ ಕೊಡ್ತಾರಂದ್ರೆ ಅದರಂತರ ಎಷ್ಟ ಒಂದು ಕೃತಜ್ಞತಾ ಇರಬೇಕು. ಹಂಗೆ ಮಹಾರಾಜರು ಮಾಡಿದಂಥ ಉಪಕಾರವನ್ನು ನೆನೆಸ್ಕೋತ ಬಂದ್ರಿ ಈ ಕುಟುಂಬದವರು ಅಂತೇಳಿ ಇಷ್ಟು ಇಂಥ ಒಂದು ವೈಭವಪೂರ್ಣವಾದಂಥ ಇಲ್ಲಿ ಸಪ್ತಾಹ ನಡೀಲಿಕ್ಕತ್ತದ. 9 ದಿವಸ ಸಪ್ತಾಹ ಮಾಡೋದು ಸಾಮಾನ್ಯ ಇಲ್ಲ. 3 ದಿವಸನಾಗಿ ಕಂತು ಕೂತಂಗಾಗಿರ್ತದೆ. ಯಾವಾಗ ಮುಗಿತದಪ್ಪ ಹೂವಿನ ಕಾರ್ಯ ಅಂತ ಮಾಡೋರು ಮನೆಯಾಗ ಮತ್ತಿನ್ನು ಬಂದವ್ರದಲ್ಲ. ಮತ್ತು 9 ದಿವಸಗಟ್ಟಲೆ ಬಂದು ಅತಿಥಿಗಳೊಳಗೆ ಮಹಾರಾಜರಿದ್ದಾರೆ ಅಂತ ತಿಳ್ಕೊಂಡು ಮಾಡ್ತಾರೆ. ಈ ಮನೆಯೊಳಗೆ ಬಂದು ಅತಿಥಿಯೊಳಗೆ ಅದು ಸಣ್ಣವರೇ ಇರಲಿ, ದೊಡ್ಡವರೇ ಇರಲಿ, ಸ್ತ್ರೀಯರೇ ಇರಲಿ, ಪುರುಷರೇ ಇರಲಿ, ಹುಡುಗರೇ ಇರಲಿ, ಸಣ್ಣ ಹುಡುಗಿಯರೇ ಇರಲಿ, ಕೂಸರೇ ಇರಲಿ, ಆ ಎಲ್ಲದರೊಳಗೂ ನನ್ನ ಗುರುನಾಥ್ ಇದ್ದಾರಂತೇಳಿ ಪ್ರೇಮದಿಂದ ಮಾಡುವಂಥದ್ದು. ಆ ಪ್ರೇಮದ ಒಂದು ರುಚಿ ನಿಮಗೆ ಅನುಭವಿಸಬೇಕಾಗಿತ್ತಂದ್ರೆ ರಾಮ್ಪುರ ಸಪ್ತಾಹಕ್ಕೆ ಬರೀತಾರೆ. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ. ಓ ಪ್ರೇಮ ಸುಖ ದೇಯಿ ಪ್ರೇಮ ಸುಖ ದೇಯಿ ಪ್ರೇಮೇ ವಿನ ನಾಹಿ ಸಮಾಧಾನ. ಏಕನಾಥ್ ಮಹಾರಾಜರಂತಾರ ಆ ಪ್ರೇಮದ ರುಚಿ ಹಿಂಗದಲ್ಲ, ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ. ಏಕನಾಥ್ ಮಹಾರಾಜರಂತಾರ ಆ ಪ್ರೇಮ ಎಷ್ಟು ರುಚಿ ಅದಂದ್ರೆ ಅದರಷ್ಟು ರುಚಿನ ಯಾವುದೂ ಇಲ್ಲ. ಅನುಭವಿ ಸುರವಾಡ ಜಾಣತೀಲ. ಅದನ್ನ ಜ್ಞಾನಿಗಳೇ ಅನುಭವಿಸ್ಲಿಕ್ಕೆ ಸಾಧ್ಯದ ಹೊರತಾಗಿ
ಅನುಭಾವಿಗಳನ್ನು ಅನುಭವಿಸ್ತಾರೆ ಹೊರತಾಗಿ ಎಲ್ಲರಿಗೂ ಆ ಪ್ರೇಮದ ರುಚಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆ ರುಚಿಯನ್ನು ನಾವೆಲ್ಲರೂ ಈ ಮಂತನದಿಂದ ಅನುಭವಿಸಿವು ಅಂಥೇಳಿ ಅಡ್ರಾಸಿಕೊಂಡು ನಾವಿಲ್ಲೇ ಬರ್ತೇವೆ. ಈ ಮಂತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿರಿ, ನೀವೆಲ್ಲರೂ ಬರ್ತೀರಿ, ನೀವೆಲ್ಲರೂ ಕೂಡ್ತೀರಿ ಅಂತೇಳಿ ಬಸವೇವ್ರ ಅಂತ ಕಾರಣಕ್ಕೆ ಆನಂದ ಆಗ್ತದೆ. ಮತ್ತು ಅವ್ರು ಹೋಗುವ ಹೊತ್ನ್ಯಾಗ ಆಪಣಾಮಾಗೆ ಜಗದೀಶಾಸಿ ಭಜತ ಜಾವೆ. ನಮ್ಮ ಉತ್ತರೋತ್ತರ ಭಕ್ತಿ ಬೆಳಿಬೇಕು ನೋಡಪ್ಪ. ಆಮची प्रतिज्ञा ऐसी काही न मागावे शिष्याची आपणामागे जगदीशाची ಭಜತ ಜಾವೆ. ನಡೆದ ನೋಡ್ರಿ ಎಷ್ಟು ಆನಂದ ಅಕ್ಕರ್ತಿ ಬರ್ತದ. ನಾವು ನಮ್ಮ ಹಿರಿಯರು ನಡೆಸಿದಂಥ ಮನೆತನವನ್ನು ಏನು ನಡೆಸ್ಕೊಂಡು ಬಂದದ್ದನ್ನು ಮಕ್ಕಳು ಅದೇ ರೀತಿ ಉತ್ತರೋತ್ತರ ಬೆಳೆಸಬೇಕು. ಹಂಗೆ ಮಹಾರಾಜರು ಹಾಕಿದಂಥ ಈ ಸಂಪ್ರದಾಯ, ಕಟ್ಟಿಕೊಟ್ಟಂಥ ಈ ಸಂಪ್ರದಾಯ ಹಿಂಗೆ ಉತ್ತರೋತ್ತರ ಬೆಳೆಯುವಂಥ ಒಂದು ಸ್ಥಿತಿ ಉಳಿಬೇಕಾದ್ರೂ ಸಹ ಸದ್ಗುರುಗಳ ಕೃಪಾ ಬೇಕು. ಟೊಬ್ಬಾರ ಕುಮಾಯಿ ಓ ಶಿವಾನಂದ ಎಷ್ಟು ಸಣ್ಣವ ಅಂತ ತಿಳ್ಕೊಂಡ್ರೆ ಒಮ್ಮೆ ಇಲ್ಲಿ ಇವರಿಗೆ ಆರಾಮಿದ್ದಿದ್ದಿಲ್ಲ. ಆವಾಗ ನಮ್ಮಲ್ಲಿ ಬಿಜಾಪುರಕ್ಕೆ ಬಂದರು, ನಮ್ಮ ಮನೆಯೊಳಗೆ ಇದ್ದರು. ಒಂದು ತಿಂಗಳಾನಗಟ್ಟಲೆ ಇದ್ದರು ಅವರು, 2 ತಿಂಗಳಿದ್ರು. ಆವಾಗ ದವಾಖಾನಿಗೆ ಬುತ್ತಿ ಒಯ್ದು ತೊರೆದು ಕೊಡೋದು ಮಾಡ್ತಿದ್ದೆವು ಸಣ್ಣ ಹುಡುಗಿದ್ದ. ಇವತ್ತು ಅವು ಶಿವಾನಂದ ಅನ್ನಬೇಕಾದ್ರೆ 2 ಸರಿ ವಿಚಾರ ಮಾಡ್ತಾನೆ, ಅಲ್ಲೋ ಬ್ಯಾಡೋ ಅಂತೇಳಿ. ಯಾಕಂದ್ರೆ ಅವ ಅಂಥ ಒಂದು ಸೇವಾದೊಳಗೆ ಅಷ್ಟು ಭಾಗವಹಿಸ್ಯಾನ. ಇವನ್ನೆಲ್ಲ ನೆನೆಸುವ ಸಂಬಂಧ ಮೊದಲಿಗೆ ನಾನು ಈ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಈಗ ಮುಖ್ಯ ಘಟಕಕ್ಕೆ ಬರೋಣ ನಾವು. ಮುಖ್ಯ ಘಟಕ ಏನಂದ್ರೆ ವಿಮಲ ಬ್ರಹ್ಮನ ಒಂದು ಸ್ಥಿತಿಯ ಅನುಭವ. ಈ ವಿಮಲ ಬ್ರಹ್ಮನ ಸ್ಥಿತಿ ವಿಮಲ ಬ್ರಹ್ಮಿಗಳೇ ಹೇಳಬೇಕು ಅಂತ ಹಿಂಗೂ ಇಲ್ಲ. ವಿಮಲ ಬ್ರಹ್ಮ ನಿರೂಪಣೆಯನ್ನು ಏನು ಸಮರ್ಥರು ದಾಸಬೋಧ 200ನೇ ಸಮಾಸದೊಳಗೆ ಬರೆದಲ್ಲ, ಆ ಓವಿಗಳನ್ನು ಸದ್ಗುರುನಾಥ್ ಕೊಟ್ಟಂತಹ ಒಂದು ಈ ವಿಚಾರಗಳನ್ನು ಆ ಓವಿ ಬದಲು ನಾವು ಹೇಳೋದಿರ್ತ ಹೊರತಾಗಿ ವಿಮಲ ಬ್ರಹ್ಮನ ಸ್ಥಿತಿಗೆ ಹೋದವ ಹೇಳ್ತಾನೆ ಹಂಗೆ. ಬ್ರಹ್ಮಾಸಿ ಸದ್ದಚೀಲಾಗೇನ ಕಲ್ಪನಾ ಕಲ್ಪು ಸಕೇನ ಕಲ್ಪನಾತೀತ ನಿರಂಜನ ವಿವೇಕೆ ಓಳಖಾವೆ. ಸಮರ್ಥ್ರೆ ಅಂತಾರೆ ಬ್ರಹ್ಮಾಸಿ ಶಬ್ದಚೀಲಾಗೇನ. ಆ ಬ್ರಹ್ಮನನ್ನ ಹೊಗಳಲಿಕ್ಕೆ ಶಬ್ದಗಳು ಹತ್ತುವುದಿಲ್ಲ, ಸಾಲುವುದಿಲ್ಲ. ಹತ್ತುವುದಿಲ್ಲ ಅಂದ್ರೆ ಹತ್ತುವುದಿಲ್ಲ ಅಂತ 7ನೇ ದಶಕದಾಗ ಸಮರ್ಥರಂದ್ರು. ಸರಣಿ ಶಬ್ದಾಂಚ ಖಟಪಟ ಆಲಾ ಗ್ರಂಥಾಚ ಸೇವಟ ಆತ ಸಂಗೀತನೇ ಸ್ಪಷ್ಟ ಸದ್ಗುರು ಭಜನೆ ಠೋಪಾರ ಕುಮಾರಿ ಠೋಪಾರ ಕುಮಾರಿ ಠೋಪಾರ ಕುಮಾರಿ. ಓ ಮತ್ತದು ಅದರ ಅನುಭವರೇ ಹಂಗೆ ಆಗ್ಬೇಕ್ರಿ. ಅನುಭವಿಸ್ಲಿಕ್ಕೂ ಆಗುವುದಿಲ್ಲ ಅಂತಾರ ಅವರು. ನೀವು ಅನುಭವಿಸ್ಲಿಕ್ಕೆ ಹೋದಂದ್ರೆ ಅನುಭವಿಸೋ ಒಬ್ಬ ಇದ್ದೀಯಲ್ಲ ನೀನು. ತ್ರಿಪುಟಿಗಳು ಪೂರ್ಣ ತ್ರಿಪುಟಿಯಿಂದ ಆಚೆಗೆ ಇರುವಂಥ ಸ್ಥಿತಿ ಅದು. ಅನುಭವಿಸ್ಲಿಕ್ಕೂ ಬರೋದಿಲ್ಲ, ಅನುಭವಿಸಿದ್ದು ಹೇಳಲಿಕ್ಕೂ ಬರೋದಿಲ್ಲ. ಮತ್ತು ಹಂಗಾರೆ ಹೆಂಗಿರ್ತದ್ರಿ ಅಂದ್ರೆ ಅವನು ನೋಡಿದ್ರೆ ಗೊತ್ತಾಗ್ತದೆ. ಹೆಂಗೆ ಗೊತ್ತಾಗ್ತದ್ರಿ ಅಂದ್ರೆ ಆ ಆನಂದ, ವಿಮಲ ಬ್ರಹ್ಮನ ಆನಂದ ಅವನು ಪ್ರತಿಯೊಂದು ಇಂದ್ರಿಯಗಳಿಂದ ಚಿಮ್ಮಲಿಕ್ಕೆ ಶುರು ಆಗ್ತದೆ. ಅದ್ರ ಮೇಲೆ ಗುರ್ತ ಹಿಡ್ಕೋಬೇಕು. ನಾ ವಿಮಲ ಬ್ರಹ್ಮ ಇದ್ದನಿ ಅಂತೇಳಿ ಯಾರೂ ಬಂದು ಕೂಡುವುದಿಲ್ಲ. ಆದ್ರೆ ಅವನು ಗುರ್ತು ಹಿಡಿಬೇಕಾಗಿತ್ತು ಅಂದ್ರೆ ಅವನು ಮುಖದೊಳಗೆ, ಶರೀರದೊಳಗೆ ವಾಣಿ, ಅವನು ನಿಂದ್ರೋದು, ಅವನು ನೋಡೋದು, ಅವನು ನಗೋದು, ಅವನ ಮುಖ, ಅವನ ಮಾತ, ಅವನು ಹಾಕೋ ಎಲ್ಲದರಿಂದ ಇಂಥ ಒಂದು ಆನಂದ ಇರ್ತಲ್ಲ. ಆ ಆನಂದದ ಒಂದು ಶಕ್ತಿ ಎಷ್ಟಿರ್ತದೆ ಅಂದ್ರೆ ಅಂಥ ಒಂದು ಮಹಾಪುರುಷನ ಸಮೀಪಕ್ಕೆ ಹೋದ್ರೆ ನಮ್ಮನ್ನು ಎಳ್ಕೊಂಡು ಹೋಗಿಬಿಡ್ತದೆ. ನಾವು ಕುಬಕಡ್ಡಿಯೊಳಗೆ ಬರಬೇಕಾಗಿತ್ತು ಅಂದ್ರೆ ಕಾಸಿಗೆ ಬರೋದಕ್ಕೆ ನಮ್ಮನ್ನು ಕುಬಕಡ್ಡಿ ಎಳೆದು ಬಿಡ್ತಿತ್ತು ನೋಡಿ. ಪಂಡ್ರಪುರಕ್ಕೆ ನೀವು ಹೋದ್ರೆ ಅಂದ್ರೆ ಪಂಡ್ರಪುರಕ್ಕೆ ಶಿಖರ್ ಕಾಣೋದ್ರಾಗ ಇಲ್ಲೇ ಏನಪ್ಪ ಪಂಡ್ರಪುರದಿಂದ ಅದು ಯಾವುದು ಇರೋದಲ್ಲ, ಗೋಪಾಳಪುರ, ಅಲ್ಲಿ ಬರೋದಕ್ಕಾರ ಪಂಡ್ರಪುರ ಖಬರೇ ಹಾರಿ ಬಿಡ್ತದ. ಯಾವಾಗ ಹೋಗಿ
ಹಂಗೆ ನಾವು ಅನಿಸ್ಬೇಕು ಜನರಿಗೆ. ನಮ್ಮನ್ನು ನೋಡಿದ ಕೂಡಲೇ ಹೋಗಬೇಕು ಶಂಕರಣ್ಣವ್ರಂತಲ್ಲೇ, ಅವರಂತಲ್ಲಿ ಕೂಡಬೇಕು, ಎಲ್ಲ ದುಃಖ ಮರ್ತು ಹೋಗ್ತದೆ ನೋಡಪ್ಪ ನಾ ಅವ್ರಂತಲ್ಲಿ ಹೋದ್ರೆ. ಸುಮ್ಮ ಹೋಗಿ ಕೂತ್ರೆ ಸಾಕು. ಈ ಸ್ಥಿತಿ ನಮ್ದು ಆಗಲಿ ಅಂತೇಳಿ ಮಹಾರಾಜರು ಹುಟ್ಟ ಅರಿವಿ ಮೇಲೆ ಮನೆ ಬಿಟ್ಟು ಬಂದರು. ಈ ಸ್ಥಿತಿ ನಮ್ದು ಆಗಬೇಕದು. ನಮ್ಮನ್ನು ನೋಡಿದ್ರೆ ಹೊಳ್ಳೆ ಈ ಕಡೆ ಹಾಯಿಸಿ ಹೋಗ್ಬಾರ್ದು. ಬಂದಪ್ಪ ಮಾರಾಯವ ಅಂತೇಳಿ ಬಂದು ನೋಡಿ ಮಗ ಸಂತಂತ ಹೇಳ್ಕೊತಾನೆ ಸಂತಂತ. ಕೀರ್ತನ ಕೇಸರಿ ಅಂತ. ಕೀರ್ತನ ಕೇಸರಿ ಯಾವ ಕೀರ್ತನಕ್ಕೆ ಸರಿ ಅವ, ಉಳ್ಕಿದಕ್ಕೆ ಅದಕ್ಕೂ ಉಪಯೋಗ ಇಲ್ಲ ಅಂತ. ಒಬ್ಬಾರ ಕುಮಾರಿ ಈ ಅಹಂಕಾರ ಅನ್ನುವಂಥದ್ದು ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವಕ್ಕೆ ಪೂರ್ಣ ದೊಡ್ಡ ವೈರಿ ಅದಂತ. ಯಾನ ಹೃದಯ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ ಅಹಂತ ಸಾಂಡೋನಿ ಸ್ವಾನಂದೇ ಸುಖೀ ಜಾಲೆ. ಯಾರು ಅಹಂಕಾರವನ್ನು ಬಿಟ್ಟ ಸದ್ಗುರುವಿನ ಒಂದು ಭಕ್ತಿಕಾರ ಮಾಡ್ಯಾರಲ್ಲ ಅವ್ರಿಗೆ ಮಾತ್ರ ಸ್ವಾನಂದದ ಸುಖ ಆಗ್ತದಂತಾರು. ಇರಲಿಲ್ಲ ಅಂದ್ರೆ ಸುಖನೇ. ಬಂದು ಕೂಡಲೇ ಕರಿಬೇಕು, ಕೂಡಿಸ್ಬೇಕು, ಎಲ್ಲ ಮೇಜ್ವಾನಿ ಮಾಡಿದ್ರೆ ಸುಖ. ಮತ್ತೊಮ್ಮೆ ಬಂದಾಗ ಮಾಡಲಿಲ್ಲ ಅಂದ್ರೆ ತಿರುಗಿ ಸತ್ತಾಕೆ ಬರೋದ್ರು ಅವರು. ಯಾಕಂದ್ರೆ ಆ ಅಹಂಕಾರ ಅಷ್ಟು ಕೆಟ್ಟ ಕೆಲಸ ಮಾಡ್ತಾರೆ. ಸಮರ್ಥ 7ನೇ ದಶಕನಾಗ ಹೇಳ್ತಾರ, ಮೀಪಣೆ ಕೈಸೇಲಿ ವಾ ಮೀಪಣೆ ನಾಕಡೆ ಮೀಪಣೆ ಭಕ್ತಿ ಮಾವಳೆ ಮೀಪಣೆ ಶಕ್ತಿಗಳೇ ಅಹಂತೇತಿ ವೈರಾಗ್ಯಾತಿ. ಈ ಅಹಂಕಾರ ಬಂತಂದ್ರೆ ಮೊದಲು ಏನಾಗ್ತದಂದ್ರೆ ಬಂದದ್ದು ಗೊತ್ತಾಗುದು ಅಂತಾರೆ. ಬೇಕಾದವ್ರನ್ನ ಕೇಳ್ರಿ, ಒಂಚೂರು ಬಂದಂಗೆ ಯಾಕಂದ್ರೆ ಅವ್ರು ಗೊತ್ತೇ ಆಗೋದಿಲ್ಲ. ಯಾರಿಗೆ ಗೊತ್ತಾಗೋದಿಲ್ಲ ಅವ್ರು ಮೊದಲು ಬಂದು ಕೂತಿರ್ತದ. ಮೀಪಣೆ ನಾಲ್ಕಡೆ ಹಂಗಾರೆ ಏನಾಗ್ತದೆ ಅಂದ್ರೆ ಭಕ್ತಿ ಒಣಗಿ ಹೋಗ್ತಂತ. ಭಕ್ತಿ ಒಣಗಿ ಹೋಗ್ತಂದ್ರೆ ಹೆಂಗ್ರಿ ಅಂದ್ರೆ ಮೊದಲು ಸಪ್ತಾಹಕ್ಕೆ ಬರಬೇಕಾದ್ರೆ 2-3 ದಿವಸ ವೇದ ಹಿಡ್ದಂಗೆ ಆಗ್ತಿತ್ತು ನಮಗೆ. ವೇದ ಹಿಡಿದಂದ್ರೆ ಈಗ ಸೂರ್ಯಗ್ರಹಣ ಚಂದ್ರಗ್ರಹಣದಾಗ ಬರ್ತದೆ ನೋಡ್ರಿ, 4 ತಾಸು ಮೊದಲು ವೇದ ಹಿಡಿತದ. ಅಂದರೆ ಇವ್ರು ನುಗ್ತಾನಂತಾನದು ಸೂರ್ಯ ಚಂದ್ರ ನುಗ್ತಾವ, ಯಾವಾಗ ನುಗ್ತಾನೆ. ಹಂಗೆ ನಮಗೇನಾಗ್ತಿತ್ತು ಸಪ್ತಾಹಕ್ಕೆ ಹೋಗೋದಂದ್ರೆ 4-5 ದಿವಸ ವೇದ ಹಿಡಿತಿತ್ತು. ಹೋಗ್ಬೇಕು. ನಾ ಮುಂಬೈದಾಗ ನೌಕರಿ ಮಾಡ್ತೀನಿ ರೀ. ಮುಂಬೈದಾಗ ನೌಕರಿ ಮಾಡೋ ಹೊತ್ನಾಗ ಒಂದು ದೊಡ್ಡ ಕಂಪ್ನಿ ಸಿಕ್ತು ನನಗೆ. ಆ ದೊಡ್ಡ ಕಂಪ್ನಿ ಸಿಗಬೇಕಾದ್ರೂ ಮಜಾ ಹೇಳ್ಬೇಕಂದ್ರೆ ನಾವೊಂದು ಸಣ್ಣ ಕಂಪ್ನಿಯಾಗ ಕಾಂಟ್ರಾಕ್ಟರ್ ಕೈಯಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಬ್ಬರು ಏನಪ್ಪ ಅಂದ್ರೆ ಟೆಕ್ಸ್ಟೈಲ್ನ್ಯಾಗ ಮಾಸ್ಟ್ರ್ ಇದ್ರು, ಅವ್ರು ಫೋಲ್ಡಿಂಗ್ ಮಾಡ್ತಿದ್ರು. ಅವ್ರು ಕನ್ನಡನೇ ಅವ್ರು ಇದ್ರು, ಕಾರವಾರ ಕಡೆಯವರು. ಅವ್ರು ನಂದೆಲ್ಲ ಮರಗ ನೋಡಿದ್ರು. ಹೋಗಿ ಅಲ್ಲಿ ಯಾರನ್ನ ಚಿಕ್ಕೋತ ಕೂಡೋದು, ರೊಕ್ಕ ಕೊಡ್ಬೇಕಾದ್ರೆ ತಿಂಗಳಿಗೆ 150 ರೂಪಾಯಿ ಕೊಡ್ತಿದ್ದವ ಕಾಂಟ್ರಾಕ್ಟ್ರ್. ಅವ್ನು ನೋಡಿದ, ನೀ ಹಿಂಗೆ ಮಾಡಬೇಡ್ರಿ, ನಿಮ್ಮ ಕಲಾ ಚಲೋ ಅದ, ಅದಕ್ಕೆ ನೀವು ಅಲ್ಲಿ ಸ್ವಸ್ತಿಕ್ ಮಿಲ್ ಅಂತೇಳಿ ಚೆಂಬೂರ್ನಾಗ ಅದ, ಅಲ್ಲಿ ನಮ್ಮ ಮ್ಯಾನೇಜರ್ ಇದ್ದಾರೆ, ನಾ ಒಂದು ಲೆಟ್ರ್ ಕೊಡ್ತೀನಿ ಹೋಗಿ. ಒಂದು ಕೂಡಲೇ ಲೆಟ್ರ್ ತೊಗೊಂಡೆ. ಅಲ್ಲಿ ನಾವು ಏನರ ಮಾಡಿದ್ದು ಎಕ್ಸ್ಪೀರಿಯನ್ಸ್ಗೆ ನೋಡೋಕ್ಕೆ ಒಯ್ಬೇಕಿಲ್ಲ. ನಾನು ನಮ್ಮ ಮಹಾರಾಜದೊಂದು ಫೋಟೋ ತೆಗೆದಿದ್ದ, ಚಸ್ಮಾ ಹಿಡ್ಕೊಂಡು ಕೂತದ್ದು ಇಷ್ಟು ದೊಡ್ಡದು. ಅಲ್ಲ, ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ಅವರು ಮಹಾರಾಜರ ಫೋಟೋ ನೋಡಿ ನಮ್ಮ ನೌಕರಿ ಹೆಂಗೆ ಕೊಡ್ತಾರಂತ ಹೆಂಗೆ ನಮ್ಮ ತಲೆ ಹುಚ್ಚಲ್ಲಿ ಎಲ್ಲಕ್ಕೂ ಮಹಾರಾಜನ ಮುಂದೆ ಮಾಡಿಬಿಡೋದು ಅಂತೇಳಿ ತೊಗೊಂಡು ಹೋದ್ನಿ. ಅದನ್ನು ತೊಗೊಂಡು ಹೋಗಿ ಏನಪ್ಪ ನಿನಗೇನು ಎಕ್ಸ್ಪೀರಿಯನ್ಸ್ ಏನದ ಅಂತ ಅಂದ ಕೂಡಲೇ ಇದದ ನೋಡ್ರಿ ಅಂತೇಳಿ ತೋರಿಸಿದ್ದೆ. ಅದನ್ನು ಇಷ್ಟು ತೋರಿಸಿದ್ರೆ ಅವ್ರ ಮ್ಯಾನೇಜರ್ ಅವ್ರಂದರು, ಆತ ನಾಡಿಯಿಂದ ಕೆಲಸಕ್ಕೆ ಬಂದು ಹಾಜರಾಗಿದ್ದೀನಿ ಅಂತ. ಒಬ್ಬಾರ ಕುಮಾರಿ ಇವೆಲ್ಲನೂ ನಾವು ನೆನೆಸ್ಕೊಂಡ್ರೆ ಅನ್ನಿಸ್ತದೆ ಗುರುನಾಥನ ಕೃಪಾ ಎಂಥದ್ದಿರಬೇಕು, ಅವನ ಸ್ಥಿತಿ ಅಂಥದ್ದಿರ್ಬೇಕಂದ್ರೆ ಅವನ ಸ್ಥಿತಿ ನಾವು ನೋಡ್ಲಿಕ್ಕತ್ತೀವಲ್ಲ, ಇದು ಅವನ ಸ್ಥಿತಿ ಅಲ್ಲಿದೆ. ಇದು ರೂಪ, ಅವ್ರ ಸ್ವರೂಪ ಏನದಲ್ಲ ಅದು ಹೆಂಗದ ಅಂದ್ರೆ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ, ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ.
सांगतासिनली वेदवाचा, जया सांगतासिनली वेदवाचा, निराकार आधार निराकार विवेके तदाकार होऊ निराये, विवेके तदाकार होऊ निराये, मना संत आनंद शोधून पाहे, मना संत आनंद शोधून पाहे. विवेके तदाकार होऊ निराये, संत आनंद, मना संत आनंद शोधून पाहे, मना संत आनंद शोधून पाहे. निराकार आधार ब्रह्माधिकार, निराकार निराकार वसे हृदयी देव तो जान ऐसा, वसे हृदयी तो वसे हृदयी देव तो जान ऐसा, नभाचे परिव्याप नभाचे परिव्यापक तू जाणत ऐसा. सदा संचला येत जाना जात काही, दया विण कोटे रिता ठाव नाही, दया विण कोटे रिता ठाव नाही. निराकार आधार ब्रह्मादिकाचा, निराकार ಸಮರ್ಥರು ಮನಾತ್ಯ ಶ್ಲೋಕದೊಳಗೆ ಆ ಒಂದು ವಿಮಲ ಬ್ರಹ್ಮನ ಸ್ಥಿತಿಯನ್ನು ವರ್ಣನ ಮಾಡ್ಲಿಕ್ಕತ್ತಾರ. ಇದು 148ನೇ ಶ್ಲೋಕ. ಸಮರ್ಥರು ಎಂತೆಂಥ ಗ್ರಂಥಗಳನ್ನು ನಮ್ಮ ಕೈಯಾಗ ಕೊಟ್ಟಾರ, ನಾವು ಓದಬೇಕು. ಓದಿದಾಗ ಎಂಥ ಅದ್ಭುತವಾದ ಸ್ಥಿತಿ ನನ್ನ ಗುರುನಾಥಂದಿತ್ತು ಅನ್ನೋದು ಗೊತ್ತಾಗ್ತದೆ. ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ, ಆ ಸ್ಥಿತಿ ಹಂಗದ. ನಿರಾಕಾರದ ಆಕಾರಿಲ್ಲ, ಆಕಾರಿಲ್ಲ ಅಂದ್ರೂ ಸಹಿತ ಬ್ರಹ್ಮಾದಿಕರಿಗೆ ಆಧಾರ ಆಗಿ ನಿಂತಂತ ನೋಡ್ರಿ. ಅದು ಆಕಾರ ಇಲ್ಲ, ಮತ್ತು ಆಕಾರದ ಅಲ್ರಿ ಮಹಾರಾಜರಿಗೆ. ಇದು ಸಗುಣ ಆಕಾರ. ಈ ಸಗುಣ ಶಾಶ್ವತ ಅಲ್ಲ ಅಂತಾರರು. ಸಗುಣ ನಿರ್ಗುಣವನ್ನು ಕಾಣಲಿಕ್ಕೆ, ನಿರ್ಗುಣವನ್ನು ಸ್ಥಿತಿಗೆ ಹೋಗಿ ಮುಟ್ಲಿಕ್ಕೆ ಸಗುಣ ಆಧಾರ ಹೊರತಾಗಿ ಸಗುಣೇ ಸಾಧ್ಯ ಅಲ್ಲ ಅಂತ. ಅದಕ್ಕೆ ಮಹಾರಾಜರ ಒಂದು ಸಗುಣ ರೂಪವನ್ನು ಆರಾಧನಾ ಮಾಡಿ ಅವರಲ್ಲಿರುವಂತಹ ಆ ಸ್ವರೂಪ ಏನದಲ್ಲ, ಅವರ ಒಂದು ನಿಜವಾದ ಸ್ವರೂಪ, ವಿಮಲ ಬ್ರಹ್ಮನ ಸ್ವರೂಪ ಏನದಲ್ಲ, ಅದನ್ನು ಅವರಿಂದ ನಾವು ಅವ್ರು ಕೊಟ್ಟಾಗ ಮಾತ್ರ ತಿಳಿಯುವಂಥ
ಅಂಥ ಒಂದು ಸ್ಥಿತಿ ಏನದಲ್ಲ ಅದು ಹೆಂಗದ ಅಂದ್ರೆ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ ಜಯಾ ಸಾಂಗತ ಸೀನಲಿ ವೇದವಾಚ. ಆ ಸ್ಥಿತಿಯನ್ನ ಹೇಳಲಿಕ್ಕೆ ವೇದಗಳು ವಾಣಿ ಕುಂಠಿತ ಆಗಿಬಿಟ್ಟು. ಮನೋಣಿ ಸದ್ಗುರು ಪೂರ್ಣಪಣೆ ದೇವಾ ಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರ ಲಾಗಲಿ. ಮನೋಣಿ ಸದ್ಗುರು ಪೂರ್ಣಪಣೆ ದೇವಾ ಹೂನ ಕೋಟಿ ಗುಣೆ. ನಾವೇನು ದೇವರು ದೇವರು ಅಂತೇಳಿ ದೇವರನ್ನು ಭಕ್ತಿ ಮಾಡ್ತೀವಲ್ಲ, ಆ ದೇವರ ಕೋಟಿ ಪಟ್ಟು ದೊಡ್ಡ ಅವ ಯಾರಂದ್ರೆ ಸದ್ಗುರುನಾಥಿದ್ದಾನೆ. ಅದಕ್ಕೆ ತುಕಾರಾಮ್ ಮಹಾರಾಜರು ಅಂದರು, ಸಕಲ ದೇವಾಂತೆ ದೈವತ ಸಕಲ ದೇವಾಂತೆ ದೈವತ ಸಕಲ ದೇವಾಂತೆ ಸದ್ಗುರು ನಾಥ ಏಕಲಾ ಸದ್ಗುರು ನಾಥ ಏಕಲಾ ಸಕಲ ದೇವಾಂತೆ ದೈವತ ಸಕಲ ದೇವ ರಾಮ ಕೇಲಾ ಬ್ರಹ್ಮಜ್ಞಾನಿ ರಾಮ ಕೇಲಾ ಬ್ರಹ್ಮಜ್ಞಾನಿ ವಸಿಷ್ಠ ಮುನಿ ತಾರಕ ಸಕಲ ದೇವಾಂತೆ ದೈವತ ಸಕಲ ದೇವಾಂತೆ ದೈವತ ಸಕಲ ದೇವ ಸದ್ಗುರು ನಾಥ ಏಕಲಾ ಸಕಲ ದೇವಾಂತೆ ದೈವತ ಸಕಲ ದೇವಾಂತೆ ಕೃಷ್ಣ ಗುರು ಸಂದೀಪನ ನೋಡ್ರಿ ತುಕೋಪಾರ ಏನಂತಾರ, ರಾಮ ಕೃಷ್ಣ ಆದಿಗಳು ನಮಗೆ ದೇವ್ರ ಹೌದಲ್ಲೋ, ಅವರು ಸಹಿತ ಸದ್ಗುರುಗಳಿಂದ ಅನುಗ್ರಹಿತರಾಗ್ಯಾರ. ರಾಮನ ಗುರು ವಶಿಷ್ಠರು, ಕೃಷ್ಣನ ಗುರು ಸಂದೀಪನ ಋಷಿಗಳು. ಕೃಷ್ಣ ಗುರು ಸಂದೀಪನ ಕೃಷ್ಣ ಗುರು ಪೂರ್ಣ ಬ್ರಹ್ಮ ದಾವಿಯೇಲ ಪೂರ್ಣ ಬ್ರಹ್ಮ ದಾವಿಯೇಲ ಸಕಲ ದೇವಾಂತೆ ದೈವತ ತುಕಾಮಣೆ ಸದ್ಗುರು ಸೇವಾ ಸಕಲ ದೇವಾ ವರಿಷ್ಠ. ತುಕಾಮಣೆ ಸದ್ಗುರು ಸೇವಾ ಸಕಲ ದೇವಾ ವರಿಷ್ಠ. ತುಕೋಪರಾಯರಂದ್ರು ಸದ್ಗುರುನ ಸೇವಾ ಎಲ್ಲ ದೇವರಿಗಿಂತ ಹೆಚ್ಚಿನ ಸೇವಾ ಅದು. ಎಲ್ಲ ದೇವರ ಸೇವೆಗಿಂತ ಹೆಚ್ಚಿನ ಯಾವುದಂದ್ರೆ ಸದ್ಗುರುಗಳ ಸೇವಾ. ಅದಕ್ಕೆ ಇವರಂತಾರ, ಗುರು ಸೇವಾ ಮಾಡೋ ನೀ ಶರಣೋಗೋ ಗುರು ಸೇವಾ ಮಾಡೋ ನೀ ಶರಣೋಗೋ ನಾನಾರೆಂಬುದನ ತಿಳದ ನೋಡು ಮುಕ್ತಿ ಪಡಿ ಮಧುಜ. ಗುರು ಸೇವಾ ಮಾಡೋ ವಾಸನ ಗುಣದಿಂದ ನಾಲ್ಕು ಜಾತಿ ನೇಮದಿಂದ ತಿರುಗಾಡಿ ವಾಸನ ಗುಣದಿಂದ ಲೆಕ್ಕವು ಮಾಡಿದರೆ ಲಕ್ಷ ಚೌರಾಯಿಸಿ ಯೋನಿಯೊಳಗೆ ಮುಳುಗಾಡಿ ಯೋನಿಯೊಳಗೆ ಮುಳುಗಾಡಿ ಪರಾಗಿ ಹೋಗೋ ಈ ಭವನಿಗೋ ಪರಾಗಿ
ಪಡಿ ಮನುಜ ಗುರುದೇವ ಮಾಡೋ ಹೆಂಡಿರು ಮಕ್ಕಳು ಹೊಲ ಮನಿ ದನಕರ ಮೇಲೆ ಬಹಳ ಕಷ್ಟ ಬಿಟ್ಟಿ ನೀ ಹೋಗು ಕಾಲಕ್ಕ ಬರುವುದಿಲ್ಲ ಯಾರು ಬಂದದು ಪರಾಟಿ ಬಂದದು ಪರಾಟಿ ಮಾಯ ಮೋಹ ಬೀಡೋ ಇದು ಎಲ್ಲ ಸುಳ್ಳು ಮಾಯ ಮೋಹ ಬೀಡೋ ಇದು ಎಲ್ಲ ಸುಳ್ಳು ಡಾಂಬಿಕ ಸಂಸಾರ ನಂಬಬೇಡ ಮುಕ್ತಿ ಪಡಿ ಮರು ಸೇವಾ ಮಾಡು ಪಡಿ ಮನುಜ ಗುರುನಾಥ ಮಾತ್ರ ನಮಗೆ ಈ ಭವಬಂಧನದಿಂದ ಬಿಡಿಸಲಿಕ್ಕೆ ಸಾಧ್ಯದ ಉಳಿಕಿದವ್ರು ಯಾರಿಂದನೂ ಸಾಧ್ಯ ಇಲ್ಲ ಅಂತಾರ ಮತ್ತು ಹಂಗಾರೆ ಇಷ್ಟು ದಿವ್ಸ ನಮಗೆ ಆ ಮುಕ್ತಿ ಅನುಭವನೇ ನಮಗೆ ಆಗ್ಲಿಕ್ಕತ್ತನ್ರಿ ಅಂದ್ರೆ ಎಲ್ಲ ಬಂಧನದಿಂದ ನೀವು ಮುಕ್ತಾಗಿ ಏನು ಇಲ್ಲ ಒಂದು ಸಪ್ತಾಹಕ್ಕೆ ಬರ್ಬೇಕಾದ್ರೆ ಬರ್ಬೇಕಂತ ಮಾಡಿದ್ದೀನಿ ರೀ ಸೊಸಿ ಕುಬಸಿತ್ತು ಹಿಂಗಾಗಿ ಬರ್ರಿ ಸಪ್ತಾಹ ಬರ್ಬೇಕಾದ್ರೆ ಸೊಸಿ ಕುಬಸ್ ನಿನಗೆ ಬಂಧನ ಹಾಕಿ ಕೂತದ ರೊಕ್ಕ ಬಂಧನ ಹಾಕಿ ಕೂತದ ಅಧಿಕಾರ ಬಂಧನ ಹಾಕಿ ಕೂರ್ತದ ಪ್ರತಿಷ್ಠಾ ಬಂಧನ ಹಾಕಿ ಕೂತದ ಹೆಂಡ್ರು ಮಕ್ಕಳು ಅಂತರೂ ಬಂಧನೇ ಆಗ್ಯಾರ ಜ್ಞಾನದೇವ ಮನೆ ಹರಿಜಪ ಕರಣೆ ತುಟೇಲ ಧರಣೆ ಪ್ರಪಂಚಾತಿ ಮೌಲ್ಯವ್ರಂತಾರ ಅದು ನಿನ್ನ ಹಿಡ್ದಿಲ್ಲ ಅದು ನೀ ಅದನ್ನು ಹಿಡ್ಕೊಂಡಿ ನಾಮಸ್ಮರಣೆ ಮಾಡು ನಿನಗೆ ಆ ಪ್ರಪಂಚದಿಂದ ಹೊರಗೆ ಬರ್ತೀವಿ ಸುಮ್ಮನೆ ಅದ್ರಾಗ ಸಿಕ್ಕೊಂಡು ಈ ಪ್ರಪಂಚದಾಗಿದ್ದು ಸಹಿತ ಇಷ್ಟೆಲ್ಲ ಮಾಡಲಿಲ್ಲನ್ರಿ ಇವರು ಪ್ರಪಂಚದಾಗಿದ್ದು ಸಹಿತ ಗುರುಭಕ್ತಿಯನ್ನು ಮಾಡಿದ್ರಿಲ್ಲೋ ಪ್ರಪಂಚ ನೋಡ್ತದೆ ಬಿಡಿಸ್ಲಿಕ್ಕೆ ನೀ ಅದಕ್ಕೆ ತಯಾರಾಗಿ ನಿಂತಿ ಅಂದ್ರೆ ನಿನ್ನ ಬೆನ್ನು ಹತ್ತದ ಹಂಗೆ ಪ್ರಪಂಚ ಬೆನ್ನು ಹತ್ತು ಅಂತೇಳಿ ಇವತ್ತು ಇಂಥ ಒಂದು ಭಕ್ತಿ ಕಾರ್ಯ ನಡಿಲಿಕ್ಕತ್ತದ ಅದೆಲ್ಲ ಬಿಟ್ಟು ಮತ್ತು ಅವ್ರಿಗೂ ಹೇಳಲಿಕ್ಕೆ ಬರ್ತಿತ್ತು ಏನು ರೀ ನಮ್ಮೆಲ್ಲ 108 ಗಾದ್ರ ಸಂಸಾರ ಎಷ್ಟು ಗಾದ್ಲಿತ್ತು ಬಸ್ಮೆ ಅವ್ರು ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿಂದ ಅವ್ರು ಇದಕ್ಕೆ ಹೊಂಟಿದ್ರು ಎಲ್ಲದು ಈಚಲಕರಂಜಿಗೆ ಹೊಂಟಿದ್ರು ನಾವಂದೇವು ಬಸ್ನವ್ರು ನೀವು ಹೋದ್ರೆ ಹೆಂಗ್ರಿ ಅಂತಂದೆವು ಏನು ಮಾಡೋದ್ರಿ ಶಂಕರಣ್ಣವ್ರ ಹೀಗೆಲ್ಲ ನಾವು ಉದಯ ಒಂದೊಂದು ಗುಂಪಿತ್ತದು ಅಂದು ಕುಳಿ ಇವ್ರು ಹೆಂಗಾರೆ ಮಾಡಿ ಹೋಗ್ಲಾರ್ದಂಗೆ ಮಾಡ್ಕೋಬೇಕಂತ ನಂಬುದು ನಮ್ಮ ಕಡೆ ಏನದ ಅಲ್ಲಿ ಹಾಂ ಏನು ವಿಚಾರ ಮಾಡಿದೆವು ಏನು ಮಾಡಬೇಕು ಒಂದು ಸುಮ್ಮನೆ ಹಿಟ್ಟಿನ ಗಿರ್ನೇರಿ ಹಾಕಿಬಿಡ್ಬೇಕಂತೇಳಿ ಹಿಂಗೆ ಕಲ್ಪನಾ ಮಾಡಿದೆವು ಬರೀ ಕಲ್ಪನಾ ಮಾಡಿದರೆ ಹೆಂಗೆ ಆಲಿಮಟ್ಟಿ ಜಂಗಮರಗತ್ತೆ ಕಲ್ಪನಾ ಮಾಡಿ ಕೂತ್ರೆ ಆಗ್ಬೇಕಲ್ಲ ಏನು ಬೇಕಲ್ಲ ಅವ್ರು ಆಲಿಮಟ್ಟಿ ಜಂಗವ್ರು ಹಾಗೆ ಮಾಡ್ತಿದ್ರು ದಿವಸ ಹಿಟ್ಟು ತೊಗೊಂಡು ಇದು ಮಾಡ್ಕೊಂಡು ಊಟ ಮಾಡಿ ಬ್ರಿಡ್ಜ್ ತಳ ಕೂಡೋರು ಅಂತ 4-5 ಮಂದಿ ಇದನ್ನೊಂದು ದೊಡ್ಡ ಬ್ರಿಡ್ಜೇ ಮಾಡಿಬಿಡ್ಬೇಕಿಲ್ಲ ಏನು ಬಾರ ಒಂದು ನಿದ್ದೆ ಬರೋ ತನಕ ಎಲ್ಲ ಪ್ಲ್ಯಾನಿಂಗ್ ಹಾಕೋರು ಎಲ್ಲ ಮಾಡೋರು ಆ ಇಂಜಿನಿಯರಿಗೆ ಹೇಳೋನು ಇವ್ರು ಮಾಡೋನು ಇವ್ರ ಕೆಲೆನೇ ಕೆಲಸ ಮಾಡೋನು ಹಾಗೆಲ್ಲ ಹೇಳೋರು ಅಂತ ಹೇಳಿ ನಿದ್ದೆ ಬದುಕಳು ಮಲ್ಕೋರು ಮತ್ತು ಮುಂಜಾನೆ ಜೋಳಿಗೆ ತೊಗೊಂಡು ಹಿಟ್ಟು ಬೇಡಲಿಕ್ಕೆ ಹೋಗ್ಬಿಡೋರು ಹಂಗೆ ಏನು ಮಾಡಬೇಕಪ್ಪ ಅಂಥೇಳಿ ಆವಾಗ ಮೊದಲು ಹಿಟ್ಟಿನ ಗಿಣ್ಣೆ ಆಗ್ಬೇಕಾದ್ರೆ ಒಂದು ಮೋಟ್ರ್ ಬೇಕಂತ ಮೋಟ್ರ್ ಎಲ್ಲಿ ತಗೋರು ಹೊಸ ಮೋಟ್ರ್ ತೊಗೋಕೋತ ನಮಗೂ ಇಲ್ಲ ಮತ್ತು ಎಲ್ಲಿದೆ ಭಾಳ ಆದ್ರೆ ಆವಾಗ ಒಂದು ಸ್ವಲ್ಪ ರೊಕ್ಕಿದ್ದಾವಂದ್ರೆ ಉದಯ ನಾವೆಲ್ಲ ಓಡ್ಯಾಡಿ ಮಾಡೋರು ಒಂದು ಎಲ್ಲರ ಮೋಟ್ರ್ ನೋಡ್ಬೇಕಂತ ಇಲ್ಲಿ ಜಮ್ಕಂಡ್ಯಾಗ ರೋಡ್ ಮಗ್ಲು ತೆಗ್ನ್ಯಾಗ ಅಡ್ಡಾಡಿ ಬಂದ್ಯಾವ ಒಂದು ದಿವಸ ಇದು ಸಿಗ್ತಾನಂತೇಳಿ ಕಡಿಗೆ ಒಬ್ಬವ ದೇವ್ರಗಣ್ಣೂರಾಗ ಈ ಕಡೆ ಅವ ಬನಟ್ಟಿ ಒಬ್ಬ ಅಲ್ಲಿ ಬಂದಿದ್ದ ಒಂದು ಮೋಟ್ರ್ ಬೇಕಾಗಿದೆ ಕೊಡಿಸ್ತು ಬರೀ ಕಣ್ಯದ ಅಂತಂದ ಅವ ಅಲ್ಲಿ ನೌಲಂತ ಇಲ್ಲಿ ನೌಲ್ ಭಾಳ ಬೇಡ್ತಾರಂತ ನೌಲಂತ ನೌಲಂತ ಎದಕ್ಕಂತಾರ ನಡು ಕಮಿಷನ್ ಅದು ಎಲ್ಲ ಬಿಸ್ನೆಸ್ ಏರಿಯಾ ಒಟ್ಟು ಅದು ಇರಲ್ಲ ಅದನ್ನೇನು ಹೇಳ್ಕೊತ ಕೊಡೋ ಹಂಗಿಲ್ಲ ಎಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಅವ್ರದ್ದಿತ್ತು ಇಂಥ ಒಂದು ವೈಭವ ನಮ್ಮ ಮಹಾರಾಜರು ಅಂದಂಗೆ
ಆಡ ಕಟ್ಟು ಜಾಗದಾಗ ಆನೆ ಕಟ್ಟಿ ಹೋಗು ಬಸ್ಮೆ ಅಂತಂದಕ್ಕೆ ಇವತ್ತು ಆನೆ ಕಟ್ಟಲಿಕ್ಕೆ ಸರಿ ಆಗ್ಲಾರ್ದವ್ರು ಇಂದ ಕೈ ಅಂಥ ಕೆಲಸ ಇಲ್ಲ ಆಗ್ಲಿಕ್ಕತ್ತದ. ಯಾಕಂದ್ರೆ ಸಮರ್ಥ ಶಕ್ತಿ, ಸಂಕಲ್ಪದ ಶಕ್ತಿ ಅವರಂತಲ್ಲಿರುವಂಥ ಒಂದು ಆ ವಿಮಲ ಬ್ರಹ್ಮನ ಸ್ಥಿತಿ ಏನದಲ್ಲ, ಅದು ಕೇವಲ ಸಂಕಲ್ಪ, ಏನೂ ಮಾಡೋದಿಲ್ಲ. ಅವರು ಬರೀ ಸಂಕಲ್ಪ ಮಾಡಿಬಿಡ್ತಾರೆ. ಸಂಕಲ್ಪ ಮಾತ್ರದಿಂದ ಸೃಷ್ಟಿ ನಿರ್ಮಾಣ ಆಗ್ಯದ. ಸೃಷ್ಟಿ ನಿರ್ಮಾಣ ಮಾಡಲಿಕ್ಕೆ ಪರಬ್ರಹ್ಮ ಬಂದು ಏನೂ ಮಾಡಿಲ್ಲ. ಆಮೇಲೆ ಇಷ್ಟೆಲ್ಲ ನಿರ್ಮಾಣ ಮಾಡಿದ ಮೇಲೆ ಅದರೊಳಗೆ ಇದ್ದಾನಂತೀರೇನು ನೀವು? ಇದ್ರೂ ಸಹಿತ ಇಲ್ದಂಗೆ ಇದ್ಬಿಟ್ಟಾನ. ಪರಬ್ರಹ್ಮತೆ ಏಕಲೇ ಏಕದಾಂಚ ಸಕಲಾಸಿ ವ್ಯಾಪಿಲೆ ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳ ಠಾಯಿ ಸಮರ್ಥ ಅಂತ ವಿಮಲ ಬ್ರಹ್ಮ ನಿರೂಪಣೆಯೊಳಗೆ ಅದು ಒಂದೇ ಅದ. ಪರಬ್ರಹ್ಮತೆಯ ಏಕಲೆ ಏಕದಾಂಚ ಸಕಳಾಸಿ ವ್ಯಾಪಿಲೆ ಎಲ್ಲ ಕಡೆ ತುಂಬ್ಯದ. ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳ ಠಾಯಿ ಎಲ್ಲ ಕಡೆ ಒಳಗ ಹೊರಗ ಹತ್ಯದ. ಹತ್ತಿದ್ರು ಸಹಿತ ನಮಗೆ ಗೊತ್ತಾಗವಲ್ತು. ಯಾಕೆ ಗೊತ್ತಾಗಬೇಕಲ್ಲ ಆಗವಲ್ತು ಅಂದ್ರೆ ಅದಕ್ಕೆ ಯಾವ ರೀತಿ ನಾವು ಈ ಒಂದು ಸಾಧನ ಕ್ರಮದೊಳಗೆ ಹೋಗ್ಬೇಕು ಅನ್ನುವಂಥದ್ದನ್ನು ಜ್ಞಾನಿಗಳು ಹೇಳಿ ಹೋಗ್ಯಾರ. ಭಾವಸಾಹೇಬ್ ಮಹಾರಾಜರು ಅಂತಿದ್ರಂತ, ನಿಷ್ಠೆಯಿಂದ, ನಿಯಮದಿಂದ, ಕಟ್ಟಿನಿಂದ, ನಿಟ್ಟಿನಿಂದ ಈ 4 ಸೂತ್ರಗಳಿಂದ ನೀವು ಸಾಧನ ಮಾಡ್ಬೇಕಂತಾರನು. ಈಗ 90 ದಿವಸ ಕುತ್ಕೊಂಡು ನಾಮಸ್ಮರಣೆ ಮಾಡಿ ಮತ್ತೆ ಮರುದು ಶಿವಾಯ ಮುಂದಿನ ವರ್ಷ ತನಕ ಗೋವಿಂದ ಅಂದ್ರೆ ಆಗೋದಿಲ್ಲ. ನಿಯಮ ಹಾಕೋಬೇಕು. ಸಾಧಕನ ಒಂದು ದಿನಚರಿ ಹೆಂಗಿರ್ತದೆ ಅಂತಂದ್ರೆ ಸಮರ್ಥರು 13ನೇ ದಶಕದೊಳಗೆ ಶಿಕೋಣ ನಿರೂಪಣದೊಳಗೆ ಹೇಳ್ತಾರೆ. ಸಾಧಕನ ದಿನಚರಿ ಹೆಂಗಿರಬೇಕು, ಆ ದಿನಚರಿಯೊಳಗೆ ನಾವು ಇದು ಮಾಡಿ ದಿವಸಕ್ಕೆ ಕನಿಷ್ಠ ಅಂದ್ರೆ ಸಹಿತ 3 ತಾಸು ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾರೆ ಭಾವಸಾಹೇಬ್. ಮುಂಜಾನೊಂದು, ಮಧ್ಯಾಹ್ನಕ್ಕೊಂದು, ಸಂಜೆ ಮಧ್ಯಾಹ್ನ ತೆಗೀರಿ, ಮುಂಜಾನೊಂದು ಸಂಜೆಗೊಂದು ಅಂತ ಧ್ಯಾನ ಮಾಡಿದೆವು ಅಂದ್ರೆ ಮುಂದಿನ ವರ್ಷ ಅನ್ನೋದಕ್ಕೆ ಸ್ವಲ್ಪ ಯಾವಾಗ ಸಪ್ತಾಹ ಬರ್ತದೆ ಅಂತೇಳಿ ಬಂದು ಕೇಳಿ ಹೋಗ್ತೀರಿ ನೀವೇ, ಯಾವಾಗ ಬರ್ತದೆ ಸಪ್ತಾಹ ಅಂತೇಳಿ. ಇರ್ಲಿಕ್ಕಂದ್ರೆ ಆ ರುಚಿ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಂಗೆ ನಾಮಸ್ಮರಣೆಯೊಳಗೇ ಎಲ್ಲನೂ ಅಡುಗೆ ಅನ್ನುವಂಥದ್ದು ಎಲ್ಲ ಜ್ಞಾನಿಗಳ ಒಂದು ಮತ ಅದ, ಅನುಭವ ಅದ. ಅದಕ್ಕೆ ತುಕಾರಾಮ್ ಮಹಾರಾಜರು ಅಂದರು, ನಾಮ ಪರಿತೆ ಸಾಧನ ನಾಹಿ, ನಾಮ ಪರಿತೆ ಸಾಧನ ನಾಹಿ, जे तू करीची आणि काही, जे तू करीची आणि काही. नामा परिते साधन नाही, जे तू करीची आणि काही, जे तू करीची आणि काही. आणि काही, जे तू करीती आणि काही, ऐसा लाभ बांधा गाती, ऐसा लाभ बांधा गाती, ऐसा लाभ बांधा घाती. ನಾಮಸ್ಮರಣೆಯೊಳಗೆ ನಾಮೀಯ ಸ್ವರೂಪದ ಆ ನಾಮೀಯ ಸ್ವರೂಪ ಏನದಲ್ಲ, ಆ ಸ್ವರೂಪ ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ವರೂಪದ. ನಾಮಿ ಯಾರಂದ್ರೆ ಅವರೇ ಸದ್ಗುರುಗಳಿದ್ದಾರೆ. ಸದ್ಗುರುವಿನಿಂದ ಸಿಕ್ಕಂಥ ಅನುಗ್ರಹಿತ ನಾಮದೊಳಗೆ ಯಾರು ಇರ್ತಾರಂದ್ರೆ ಸದ್ಗುರುಗಳ ಸ್ವರೂಪ ಇರ್ತದೆ. ಅದನ್ನು ನಾವು ನಾಮಸ್ಮರಣೆ ಸತತವಾಗಿ ಅಖಂಡವಾಗಿ
ನಿಯಮದಿಂದ ನಿಷ್ಠೆಯಿಂದ ಕಟ್ಟಿನಿಂದ ನಿಟ್ಟಿನಿಂದ ಮಾಡಿದ್ದೇ ಆದ್ರೆ ಈ ವಿಮಲ ಬ್ರಹ್ಮನ ಸ್ಥಿತಿ ಅನುಭವ ಆಗ್ತದೆ, ಅನುಭವಕ್ಕೆ ಬರ್ತದೆ. ಬಂದಾಗ ನಿನ್ನ ಮೋತಿ ನೋಡಂಗೆ ಎಲ್ಲರಿಗೂ ಆಗ್ತದೆ. ಆವಾಗ ಅದು ಏನಪ್ಪ ಅಂದರೆ ಏನಪ್ಪ ಅವ್ರು ದೇವರಿದ್ದಂಗೆ ಅಂತ ಮಂದಿ ಅಂತದ. ಅವನಂತ ನೀನು ಹೋಗೋದು ಅಂತ ಎಲ್ಲಿ ತನಕ ಅಂತಾರೆ, ಅಲ್ಲಿ ತನಕ ನಿನ್ನಂತ ಸಾಧನ ಆಗಿಲ್ಲ ಅಂತ. ಅದಕ್ಕೆ ಆ ವಿಮಲ ಬ್ರಹ್ಮನ ಸ್ಥಿತಿಯನ್ನು ನಾಮದ ಮುಖೇನ ನಾವು ನೀವುಗಳೆಲ್ಲ ಅನುಭವಿಸೋದಂತ ಹೇಳ್ಕೊತ ಇನ್ನೊಂದು 10 ನಿಮಿಷದ ಸಮಯ, 10 ನಿಮಿಷದೊಳಗೆ ಇವತ್ತಿನ ಈ ಒಂದು ಸಪ್ತಾಹದ ಅಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ವೀರ ಧೀರ ಸನ್ಯಾಸಿ ಸಮರ್ಥ ರಾಮದಾಸ್ ಮಹಾರಾಜರ ಕೊನೆಯ ಒಂದು ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ. 1530 ಶಕೆ ಸಮರ್ಥರು ಅವತಾರ ತೊಟ್ಕೊಂಡು ಬಂದರು ಜಾಂಬಗಾಮದೊಳಗೆ. ಮುಂದೆ 12 ವರ್ಷ ಟಾಕಳಿ ಒಳಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನುವಂಥ ನಾಮಸ್ಮರಣೆಯನ್ನು 12 ವರ್ಷ ಅಖಂಡ ಮಾಡಿ ರಾಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಮುಂದೆ 12 ವರ್ಷ ದೇಶ ಸಂಚಾರ ಮಾಡಿ ಜಗತ್ತಿನ ಜೀವಿಗಳ ಆಂತರಿಕ ಅನುಭವಗಳನ್ನು ಅಭ್ಯಾಸ ಮಾಡಿ ಮುಂದೆ ರಾಮದಾಸಿ ಸಂಪ್ರದಾಯವನ್ನು ಕಟ್ಟಿ ಚಾಪಳದೊಳಗೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ರಾಮ ಭಕ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಇದು ಮೊದಲಿನ ಅವರು ಇದು ಮೊದಲಿಗೆ ಏನಪ್ಪ ಅಂದ್ರೆ ಚಾಪಳದೊಳಗೆ ಈ ರಾಮಭಕ್ತಿ ಒಂದು ರಾಮದೇವ್ರ ಮಂದಿರ ಈಗ ಅದ್ರ ನೋಡ್ರಿ, ರಾಮ ಲಕ್ಷ್ಮಣ ಮತ್ತು ಸೀತಾ ಈ ಸ್ಥಾಪನಾ ಮಾಡಿ ವಿಜೃಂಭಣೆಯಿಂದ ರಾಮಭಕ್ತಿಯನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಮುಂದೆ ಅವರು ಬಂದ ಕಾರ್ಯ ಏನಿತ್ತಂದರೆ ಧರ್ಮ ಸ್ಥಾಪನಾ ಇತ್ತು ಅಂಥೇಳಿ ಶಿವಾಜಿ ಮಹಾರಾಜರ ಅವತಾರವೂ ಆಗಿತ್ತು. ಆವಾಗ ಶಿವಾಜಿ ಮಹಾರಾಜರಿಗೆ ಮಾರ್ಗದರ್ಶಕರಾಗಿ ರಾಜಗುರುಗಳ ಆಗಿ ಏನಪ್ಪ ಅಂದ್ರೆ ಅವರು ಈ ಒಂದು ಹಿಂದೂ ಧರ್ಮವನ್ನು ಸ್ಥಾಪನಾ ಮಾಡಿದರು. ಇಷ್ಟೆಲ್ಲ ಶ್ರಮವನ್ನು ಯಾರಿಗಾಗಿ ಮಾಡಿದರು ಅಂತಂದ್ರೆ ಯಾರಿಗಾಗಿ ಅಂದ್ರೆ ನಮಗಾಗಿ ಮಾಡಿದರು. ನಮಗಿನ್ನು ಕಲ್ಪನೆ ಮಾಡ್ಕೋಬೇಕು. ಇವತ್ತು ಅಕಸ್ಮಾತ್ ಸಮರ್ಥ ರಾಮದಾಸ್ ಮಹಾರಾಜರ ಅವತಾರ ಆಗಿರಲಿಲ್ಲ ಅಂದ್ರೆ ಇಷ್ಟೆಲ್ಲ ಕೂತ್ಕೊಂಡು ನಾವು ಈ ಭಕ್ತಿ ಕಾರ್ಯ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಏನು ನಾವೆಲ್ಲರೂ ಬೇರೆ ಇದಕ್ಕೆ ಸೇರಿದವರಾಗಿಬಿಡ್ತಿದ್ದೆವು. ಇದಕ್ಕೆ ಅಲಾವನೆ ಇದ್ದಿದ್ದಿಲ್ಲ, ರಾಮ ಅಂತ ಅನುಸಹಿತ ಆಗ್ತಿದ್ದಿಲ್ಲ. ಆದರೆ ಸಮರ್ಥರ ಒಂದು ಕೃಪಾ 8ನೇ ವರ್ಷದೊಳಗೆ ರಾಣುಬಾಯಿ ಒಮ್ಮೆ ಎಲ್ಲಿದ್ದಾನೆ ನಾರಾಯಣ ಅಂತೇಳಿ ಹುಡುಕಾಡ್ಲಿಕ್ಕೆ ಹೋದಾಗ ಕತ್ಲು ಕೋಣ್ಯಾಗ ಕೂತಿದ್ರಂತವ್ರು. ರಾಣುಬಾಯಿ ಅಂದ್ರೆ ಅವ್ರ ತಾಯಿಗೆ ಅವ್ರ ಕಾಲು ರಾಮದಾಸ್ ಅವ್ರ ನಾರಾಯಣ ಕಾಲು ಹತ್ತಿದ ಕೂಡಲೇ ಯಾರು ಹೋದರು, ಐ ಮೀನ್ ಆರೋಬಾ ಅಂತ. ಇಲ್ಯಾಕೆ ಕೂತೀವಿ ಅಂದ್ರೆ ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತಂತ. 8ನೇ ವರ್ಷಕ್ಕೆ ಜಗತ್ತಿನ ಚಿಂತೆ ಮಾಡಿದಂಥ ಸಮರ್ಥರು ತಮ್ಮ ಜೀವನವನ್ನೇ ಜಗತ್ ಕಲ್ಯಾಣಕ್ಕಾಗಿ ಏನಪ್ಪ ಅಂದ್ರೆ ಮೀಸಲಾಗಿಟ್ಟರು. ಕಲ್ಪನಾ ಮಾಡ್ಕೋರಿ, ಚಕ್ರವರ್ತಿ ಶಿವಾಜಿ ಮಹಾರಾಜರ ಗುರುವಾಗಿಯೂ ಸಹಿತ ಎಂದೂ ರಾಜವಾಡದಾಗಿರಲಿಲ್ಲ. ಟೊಬ್ಬಾರ ಕುಮಾಯಿ ಅವರಿರೋದು ಅಡವ್ಯಾಗ. ಮಾರುತಿ ಅವತಾರ ಅವರು ಎಲ್ಲೂ ಯಾವಾಗ ನಾವು ಹೇಳ್ತಿದ್ರು ಎಲ್ಲಿ ಸಿಗ್ತೀರಿ ನಿಮಗಂದ್ರೆ ನಾವೆಲ್ಲ ಹಂಗೇನು ನಮ್ಮ ನೇಮ್ ಇಲ್ಲಪ್ಪ ಅಂತ ಹೇಳ್ಬಿಡ್ತಿದ್ರು. ನಾವು ಸ್ವೇಚ್ಛಾಚಾರಿಗಳು ಯಾವಾಗ ಸಿಗ್ತೇವೆ ಬಿಡ್ತೀವಿ. ಹುಡುಕಾಡಬೇಕಾದ್ರೆ ಶಿವಾಜಿ ಮಹಾರಾಜರಿಗೆ ರಾಮದಾಸ್ ಮಹಾರಾಜರು ಉಪದೇಶ ತಗೋಬೇಕಾದ್ರೆ 15 ದಿವಸ ಹುಡುಕಾಡಿದ್ರು. ಕಡಿಕ ಪ್ರತಾಪಗಢದೊಳಗೆ ಅಂಬಾಬಾಯಿ ಗುಡಿಯಾಗ ಕೂತ್ಕೊಂಡು ಶಿವಾಜಿ ಮಹಾರಾಜರಂದರು ನನ್ನ ಆ ಗುರುವಿನ ದರ್ಶನ ಆಗೋ ತನಕ ನೀರು ಸಹಿತ ಕುಡಿದಿಲ್ಲ ಅಂತೇಳಿ ಶಪಥ ಮಾಡಿ ಮಲ್ಕೊಂಡು ಬಿಟ್ಟರು. ಆವಾಗ ಸಮರ್ಥರು ಬಂದು ಅವ್ರಿಗೆ ದರ್ಶನ ಕೊಟ್ಟರು. ಕೊಟ್ಟ ಮುಂದೆ ಸಿಂಗನವಾಡಿಯೊಳಗೆ ಉಪದೇಶ ಕೊಟ್ಟರು. ಇಂಥ ಒಬ್ಬರು ಏನಪ್ಪ ಅಂದ್ರೆ ಶಿವಾಜಿ ಮಹಾರಾಜರಂಥ ಶಿಷ್ಯರು ಸಿಗುವುದೇ. ಒಂದು ಕಲ್ಯಾಣ ಸ್ವಾಮಿ, 2ನೇದು ಶಿವಾಜಿ ಮಹಾರಾಜರು, 3ನೇದು ಉದ್ಧವ ಗೋಸ್ವಾಮಿ, ಆಮೇಲೆ ಸ್ತ್ರೀ ಶಿಷ್ಯರೊಳಗೆ ಅಕ್ಕ ತಾಯಿ, ವೀಣಾಬಾಯಿ, ಭಯಾಬಾಯಿ ಇವರೆಲ್ಲರೂ ಅತ್ಯಂತ ಅಂತರಂಗದ ಶಿಷ್ಯರು ಸಮರ್ಥರಿಗೆ ತಯಾರಾದರು. ಒಟ್ಟಿನ ಮೇಲೆ ಇಂಥವ್ರು 40 ಮಂದಿ ಶಿಷ್ಯರಿದ್ದರಂತ. ಏನು ಇಂಥದ್ದು ಕ್ರಮೇಣ ಏನಪ್ಪ ಅಂದ್ರೆ ಎಲ್ಲ ಹಿಂದೂ ಧರ್ಮದ ಸ್ಥಾಪನಾ ಆಯಿತು. ಮುಂದೆ ಮಾನಸ ಪುತ್ರಿ ಅನಿಸ್ಕೊಂಡಿದ್ಲಕ್ಕೆ ವೀಣಾಬಾಯಿ. 1600 ಶಕೆ ಒಳಗೆ ವೀಣಾ ತಾಯಿಗೆ ಮೋಕ್ಷ ಅವರೇ ಕೊಡ್ತಾರೆ. ಆ ಕಥೆ ಒಮ್ಮೆ ನಿಮಗೆ ಹೇಳ್ತಾರೆ. ಅವರಾಗೆ
ಮೋಕ್ಷ ಕೊಟ್ಟಂಥ ಕತೆ ನಾವು ಹಿಂದಕ್ಕೆ ಇದ್ರಾಗ ಆಳಂದಿ ಒಳಗೆ ಮೊನ್ನೆ ಅದನ್ನ ಕತೆ ಆಯ್ತು. ಮತ್ತೊಮ್ಮೆ ಇಲ್ಲಿ ಬಂದಾಗ ವೀಣಾಬಾಯಿ ಕಥೆನೇ ಹೇಳೋಣಂತ. ಆಮೇಲೆ ಶಿವಾಜಿ ಮಹಾರಾಜರು ನಿರ್ಯಾಣ ಆಗ್ತದೆ. ನಿರ್ಯಾಣ ಆಗೋಕ್ಕಿಂತ ಮೊದಲು ಒಂದು ತಿಂಗಳ ಸಜ್ಜನಗಢದಾಗ ಇರ್ತಾರೆ ಶಿವಾಜಿ ಮಹಾರಾಜರು. ಒಂದು ತಿಂಗಳದಾಗ ಎಲ್ಲ ಆಧ್ಯಾತ್ಮ ಚರ್ಚೆ ಮಾಡಿ ಇಷ್ಟು ಪ್ರೇಮ್ ಮಾಡ್ತಾರೆ. ಒಂದು ಮಾತಂತಾರೆ ಸಮರ್ಥರು, ಶಿವಬಾ ನೀನು ಕಲಿಯುಗದ ಜನಕ ರಾಜ ನೋಡಪ್ಪ. ಏನು ಕಲಿಯುಗದ ಜನಕ ರಾಜ ನೋಡಪ್ಪ ನೀನು. ಇಷ್ಟು ಪ್ರೇಮ್ ಮಾಡಿದಾಗ ಕಲ್ಪನಾ ಬರ್ತದ ಈ ಉದ್ಧವ್ಗದು. ಅವರು ನಿರೋಪ ಕೊಡ್ತಾರೆ. ನಿರೋಪ ಕೊಟ್ಟ ಕೂಡಲೇ ಉದ್ಧವ ಭಾಷಾಣೆ ಇರ್ತಾನೆ. ಅಲ್ಲ ಇಷ್ಟು ಮೋಹ ಇಷ್ಟು ಮಾಯಾನ ಎಲ್ಲಿ ನೋಡಿದ್ದಿಲ್ಲ, ಶಿವಬಾದ ಮೇಲೆ ಮಾಡಿದ್ರೆ ಅಂದ ಕೂಡಲೇ ಹಂಗಾರ ಅವ್ನ ನಿರ್ಯಾಣ ಯಾವಾಗದ ಅಂತ ಸೂಕ್ಷ್ಮನ ಕೇಳ್ಕೊಂಡ್ಬಿಡ್ತಾನೆ ಉದ್ಧವ್. ಅಂದ್ರೆ ಅವ್ನು ಹೋಗವನಂತೇಳಿ ನೀವು ಮಾಯ ಮಾಡಿರಿ, ಇನ್ನು ಎಷ್ಟು ದಿವಸ ಅದ ರೀ ಅವ್ರದ್ದು ಅಂದ ಕೂಡಲೇ ಇನ್ನು 6 ತಿಂಗಳಿಗೆ ಅವನದು ನಿರ್ಯಾಣದ ಅಂಥೇಳಿ ಏನು ಕೋಲ್ಯಾಗ ಹೋಗ್ತಾರೆ ಸಜ್ಜನಗಢದೊಳಗೆ, ಮುಂದೆ ಕೋಲಿ ಬಿಟ್ಟು ಹೊರಗೆ ಬರೋದು. ಅಕ್ಕ ತಾಯಿ ಅಂತಾಳೆ, ಮೋಹನೇ ಇಲ್ಲಾರ್ದಂಥ ಯಾರ ಮೇಲೂ ಮೋಹ ಮಾಡಲಾರ್ದವರು ಶಿವಾಜಿ ಮಹಾರಾಜ ಸಂಬಂಧ ಎಷ್ಟು ಮನಸ್ಸಿಗೆ ಹಚ್ಕೊಂಡಲ್ಲ ಮಹಾರಾಜರು ಅಂತೇಳಿ ಉದ್ಧವ್ಗೆ ಅಂದ ಕೂಡಲೇ ಉದ್ಧವ್ ಅಂತಾನಂತ, ಶಿವಾಜಿ ಮಹಾರಾಜರ ಸಂಬಂಧ ರಾಮದಾಸ್ ಮಹಾರಾಜರ ಅವತಾರ ಆಗ್ಯದ, ಇನ್ನು ಅವು ಹೊಂಟ ಅಂದ್ರೆ ನಂದು ಕೆಲಸ ಮುಗೀತು ಅಂಥೇಳಿ ಅವ್ರು ಮೌನ ಆಗಿಬಿಟ್ಟಾರಂತೇಳಿ ಸರ್ವಸಾಧಾರಣ 6 ತಿಂಗಳು ಕೋಲಿ ಬಿಟ್ಟು ಹೊರಗೆ ಬರೋದು. ಏನು ಮುಂದೆ ಇನ್ನು 10 ದಿವಸ ಇರ್ತದೆ, ಇನ್ನೊಂದು 6 ತಿಂಗಳು ಇರ್ತದೆ. ಆವಾಗ ಡೋಮ್ಗಾಂವದಿಂದ ಕಲ್ಯಾಣಿನ ಕರೆಸಿ ಈ 200ನೇ ದಶಕ ಏನದಲ್ಲ ಅದು ಆವಾಗ ಬರೆಸ್ತಾರೆ. ಆವಾಗ ಬರೆಸಿ ನೀವು ಹೋಗಪ್ಪ ಅಂತ ಕಳಿಸ್ತಾರೆ. ಇನ್ನು ನಿರ್ಯಾಣದ ಸರಿ ಬಂತು ಅಂತ ಅವ್ರಿಗೆ ಗೊತ್ತಾಗ್ತದೆ. 10 ದಿವಸ ಇರ್ತದೆ. ಎಲ್ಲ ಅನ್ನ ನೀರ ಗೀರ ಎಲ್ಲ ವರ್ಜಿ ಮಾಡಿಬಿಡ್ತಾರೆ. 10 ದಿವಸದಿಂದ ಬಾಯಾಗ ನೀರು ಸಹಿತ ಹಾಕೋದಿಲ್ಲ, ಕೋಲ್ಯಾಗ ಕೂತು ಬಿಡ್ತಾರೆ. ಪಂಚಮಿ ದಿವಸ ಏನಪ್ಪ ಅಂದ್ರೆ ಈ ರಾಮಮೂರ್ತಿಗೆ ಸಜ್ಜನಗಢದೊಳಗೆ ಏನು ಮೂರ್ತಿ ಸ್ಥಾಪನೆ ಮಾಡ್ಯಾರಲ್ಲ, ಇದು ತಂಜಾವೂರಿನಿಂದ ತಂಜಾವೂರಿನ ಒಬ್ಬ ಕಲಾಕಾರಗೆ ಅವರು ಅಲ್ಲಿ ಹೋಗಿರ್ತಾರೆ. ಹೋದಾಗ ಅಲ್ಲಿ ರಾಜ ಕೇಳ್ತಾರೆ, ಭೀಮಾಜಿ ರಾಜ ಅಂತ ಹಿಂಗೆ ಯಾರೋ ಇರ್ತಾರೆ, ವೆಂಕೋಜಿ ರಾಜ ಕೇಳ್ತಾರೆ, ಇಲ್ಲಿ ಯಾರು ಚಲೋ ಮೂರ್ತಿ ಮಾಡೋರು ಇದ್ದಾರಲ್ಪ ವೆಂಕೋಜಿ ಅಂದ್ಕೂಡಲೇ ಇದ್ದಾನ್ರಿ ಅಂತೇಳಿ ಒಬ್ಬ ಕಾರಾಗಿನ ಕಳಿಸ್ತಾರೆ. ಕರೆಸಿ ಏನಪ್ಪ ಮತ್ತು ಹಿಂಗೆ ಮೂರ್ತಿ ಮಾಡ್ತೀನಿ ಅಂದ್ಕೂಡಲೇ ಕಣ್ಣಾಗ ನೀರು ದಳ ಬರ್ಲಿಕ್ಕತ್ತಾವ. ಅವ್ರು ಮಾಡ್ತಿದ್ದೀನಿ ರೀ, ಖರೆ ನನ್ನ ಕಣ್ಣೇ ಹೋಗ್ಯಾವ, ನಾ ಹೆಂಗೆ ಮಾಡ್ರಿ, ನಿಮ್ಮಂಥ ಮಹಾತ್ಮರು ಇಂಥ ಕಾರ್ಯ ನನಗೆ ಒಪ್ಸೋತ್ನ ನಾ ಯಾಕೆ ಮಾಡ್ತೀನಲ್ಲ, ಖರೆ ಕಣ್ಣು ಇರ್ಲಿಕ್ಕಂದ್ರೆ ಅದಕ್ಕೆ ಯಾಕೆ ತಲೆ ಕೆಲ್ಸಗೋತಿ, ಕಣ್ಣು ತರುಣ್ಲ ಅಂತಂತಾರೆ. ಏನು ವಿಚಿತ್ರ ನೋಡ್ರಿ ಅವ್ರದ್ದು. ಸರ ಕಲಾಕಾರ ಕಣ್ಣು ಮೇಲೆ ಕೈ ಆಡಿಸಿಬಿಡ್ತಾರೆ. ಜಯ ರಘುವೀರ ಸಮರ್ಥ ಅಂತ ಕಣ್ಣು ಬಂದುಬಿಡ್ತಾವ್ರು. ಕಣ್ಣು ಬಂದು ಇಲ್ಲ ಇದು ಮೂರ್ತಿ ಮಾಡ್ತೀಯ ಅವಂತಾನೆ. ಇಷ್ಟು ಆನಂದ ಆಗ್ತದೆ. ಮಾಡ್ತೀನಿ ರೀ ಮೂರ್ತಿ ಮಾಡ್ತೀನಿ ಖರೆ, ಆದರೆ ನಿಮ್ಮಂಥ ಮಹಾತ್ಮರನ್ನ ಏನು ದರ್ಶನ ಆತ್ಲ ನನಗಿನ್ನ. ನಂದು ಮೂರ್ತಿ ಮುಗಿದ ಕೂಡಲೇ ಮೂರ್ತಿ ಮಾಡಿ ನಿಮಗೆ ಯಾವಾಗ ಒಪ್ಪಿಸ್ತಿಲ್ಲ, ಆ ಮೂರ್ತಿ ಮುಗಿದ್ಕೊಂಡು ನಾನು ಮತ್ತೆ ಕಣ್ಣು ಹೋಗಾಗ ಮಾಡಿರ್ತೀನಿ. ಟೊಬ್ಬಾರ ಕುಮಾಯಿ ಓ ಏನು ಹುಚ್ಚಿದೀಯೋ ಅಂತಾರೆ ಸಮರ್ಥರು. ಕಣ್ಣು ಬಂದಾವ ಮತ್ತು ಕಣ್ಣು ಹೋಗಲಿ ಅಂತೀಯಲ್ಲೋ ನೀನು ಅಂತದ ಕೂಡಲೇ ಗುರುನಾಥ ನಿನ್ನ ದರ್ಶನ ಆದಮೇಲೆ ಇನ್ನು ಯಾವ ದರ್ಶನ ನನಗೆ ಬೇಕಾಗಿಲ್ಲ ಅಂತಾರೆ. ಟೊಬ್ಬಾರ ಕುಮಾಯಿ ಓ ಅವು ಪಂಚಮಿ ದಿವಸ ಸಜ್ಜನಗಢಕ್ಕೆ ಮೂರ್ತಿ ಬರ್ತಾವ. ಕೊಲೆಗೆ ಇರ್ತಾರೆ. ಅಲ್ಲಿ ಕೊಲೆಗೆ ಒಂದು ಕಟ್ಟದ, ಆ ಕಟ್ಟಿ ಮೇಲೆ ಅವತ್ತ ಮೂರ್ತಿ ಚಲೋ ಅದ ಅಂತೇಳಿ ತುರಂತ ಅವನು ಸ್ಥಾಪನಾ ಮಾಡಿಬಿಡ್ತಾರಲ್ಲಿ. ಸ್ಥಾಪನಾ ಮಾಡಿ ಸಮರ್ಥರಿಗೆ ಇಷ್ಟು ಆನಂದ ಆಗ್ತದೆ. ಯಾವ ಒಂದು ಭಕ್ತಿಗಾಗಿ, ಯಾರ ಭಕ್ತಿಗಾಗಿ ನನ್ನ ಇಡೀ ಜೀವನವನ್ನು ಸವಸಿದ್ನೆ ಅಂಥ ಒಂದು ಮೂರ್ತಿಗಳು ಬಂದುಲ್ಲ ಅಂಥೇಳಿ ಆನಂದದಿಂದ 5 ದಿವಸ ಅವರು ಇದು ಮಾಡ್ತಿರ್ತಾರೆ. ಆವಾಗ ಶ್ರೀರಾಮರಾಯಿಗೆ ಬೆಳ್ಕೊತಾರೆ. ಅವರಂಥ ನಿರ್ಯಾಣಂತರೂ ಆಗೋದದ. ಜನರಂತರೂ ಮತ್ತು ನಾ ಎಷ್ಟು ವಿಚಾರ ಮಾಡಿದ್ದೆ ಅಷ್ಟೇನು ಫರಕ್ ಆಗಲಿಲ್ಲ ಅಂತ ತಳಮಳ ಎಲ್ಲರಿಗೂ ಅದ. ನಮ್ಮ ಮಹಾರಾಜರಿಗೂ ಈ ತಳಮಳ ಅದ, ಭಾವಸಾಹೇಬ್ ಮಹಾರಾಜರಿಗೂ ಅದ. ಎಲ್ಲರಿಗೂ ಏನಂದ್ರೆ ಅವ್ರು ಒಂದು ಏನು ಇಚ್ಛೆ ಇಟ್ಟಾರ ಅಷ್ಟು ಆ ಪ್ರಕಾರ ಶಿಷ್ಯರು ತಯಾರು ಆಗಿದ್ದೇ ಕಡಿಮೆ. ಅವರಂತಾರೆ ರಾಮರಾಯ ಕಲ್ಯಾಣ ಕರಿ ರಾಮರಾಯ, ರಾಮರಾಯ ಕಲ್ಯಾಣ ಕರಿ ರಾಮರಾಯ, ಕಲ್ಯಾಣ ಕರಿ
ಪ್ರಭು ನೀ ನನಗೆ ಏನು ಕೆಲಸ ವಹಿಸಿದ್ದಿಲ್ಲ ಅದನ್ನು ನಾನು ಮಾಡೀನಿ. ನನಗೆ ಎಷ್ಟು ನೀನು ಇಲ್ಲಿ ಶಕ್ತಿ ಕೊಟ್ಟಿದ್ದಷ್ಟು ಮಾಡೀನಿ. ಇನ್ನು ಇವ್ರ ಕಲ್ಯಾಣ ನೀನೇ ಮಾಡ್ಬೇಕಪ್ಪ ಅಂತೇಳಿ ಪ್ರಭು ರಾಮಚಂದ್ರಿಗೆ ಹೇಳ್ಕೊತಾರ. ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ಜನಹಿತ ವಿವರಿ कल्याण करी राम राया राय. तळमळ तळमळ होतची आहे होतची आहे. समर्थ अंतार ತಳಮಳ ಅನ್ನಿಸ್ತದೆ ಇವ್ರದೆಲ್ಲ ನೋಡಿ. ಇವ್ರು ಹೆಂಗಿದ್ದಾರಂದ್ರ ಆ ನಾಯಿ ಬಾಲಕ ಇದು ಹಾಕಿದ ಕೂಡ ಉದುವಳೆ ಹಾಕಿದ ಕೂಡ ಸೀದಾ ಆಗ್ತದೆ. ಅದಕ್ಕೆ ಅವ್ರಂದ್ರು ನಿರೂಪಣಿ ಹೇ ಸದ್ಬುದ್ಧಿ ಹೋತಿ ಸ್ಥಳತ್ಯಾಗ ಹೋತಾ ವೇದಿ ಜಾತಿ ಕಾಯ ಕರೂರೇ ಕ್ರಿಯಾಗಡೇನ. ಇಲ್ಲಿ ಮುಗಿ ತನಕ ಇತ್ತೆ 9 ದಿವಸ ಇಲ್ಲಿ ಸೇವಾ ನಡೆದ್ರೆ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಇದಾಗಿ ಎಲ್ಲ ಮುಗಿದು ಹೊರಗೆ ಕಾಲಿಟ್ಟೇವಲ್ಲೋ ಪ್ರಪಂಚ ಮುಂದೆ. ಅದಕ್ಕೆ ಅವರಂದ್ರು ತಳಮಳ ತಳಮಳ ಹೋತತಿ आहे होतची आहे. हे जन हाती धरी दयाला कल्याण करी राम कल्याण करी. ಇವ್ರನ್ನ ನಿನಗೆ ಒಪ್ಪಿಸಿದಪ್ಪ, ನೀನೇ ಅವ್ರನ್ನ ಇದು ಮಾಡಬೇಕು, ನನ್ನ ಕೈಲಿ ಹತ್ರ ಇಲ್ಲಿಗೆ ನಿಂತು. अपराधी जना चुकतची गेले चुकतची गेले हाक अपराधी जना चुकतची गेले चुकतची गेले. तुझ्या तूच सावरी दयाला कल्याण करी राम कल्याण करी कल्याण करी. कठीण त्यावरी कठीणची आहे कठीणची आहे कठीण त्यावरी कठीण त्यावरी कठीणची आहे. आता नदीचे उरी दयाला कल्याण करी राम राया राम राया कल्याण करी. अगदी ಕೊನೆ ಕ್ಷಮೆ ಬರ್ತದ ಗಂಟಲಾಗ ಏನಂತಾರಲ್ಲ ಅದಕ್ಕೆ ಭಿಕ್ಷ ಶುರು ಮಾಡ್ತದೆ. कोठे जावे काय करावे काय करावे. आरंबिली बोवरी दयाला आरंबिली
त्रिभुवरी दयाला कल्याण करी रामराय रामराय कल्याण करी. ಇದು ಸಮರ್ಥರ ಕೊನೆ ಪದ, ಇದು ಕೊನೆಯ ಅಭಂಗಿದು. ದಾಸಮನೆ ದಾಸಮಣೆ ನಾನು ನಿಮ್ಮ ಕೃಪೆಯನ್ನು ಅನುಭವಿಸಿದಂತರು. ದಾಸಮಣೆ आम्ही केले पावलो दयेचे नाही उरी दयाला दयेचे नाही सरी दयाला कल्याण करी राम राम कल्याण करी राम कल्याण करी राम कल्याण करी राम ಓ ನವಮಿ ದಿವಸ ಇವತ್ತಿನ ದಿವಸ ಬರ್ತದ. ಮುಂಜಾನೆ ಅಕ್ಕ ತಾಯಿ ಉದ್ಧವ ಗೋಸ ಇಬ್ಬರನ್ನೇ ಮುಂದೆ ನಿಂದಿರಿಸಿ ನನ್ನ ತಳಗ ಆ ಪಲ್ಲಂಗದ ಶಿವಾಜಿ ಮಹಾರಾಜರು ಕೊಟ್ಟದ ಪಲ್ಲಂಗ ತಳಗ ಕೂರ್ಸಂತ ಹೇಳ್ತಾರೆ. ಪೂರ್ಣ ನಗ್ನಾವಸ್ಥೆ ಒಳಗೆ ಆ ಪಲ್ಲಂಗ ತಳಗ ಕೂಡ್ತಾರ. ಅಲ್ಲಿ ತಳಗ ಜಾಗ ಅದ ನೋಡ್ರಿ, ನೀವು ಹೋದಾಗ ನೋಡ್ರಿ, ನೀವು ಅಲ್ಲಿ ಉತ್ತರಕ್ಕೆ ಮೋತಿ ಮಾಡಿ ಕೂಡ್ತಾರ. ಕೂತ ಅವರು ಅಕ್ಕ ತಾಯಿ ಅದು ಮತ್ತು ಹೆಣ್ಣುಗಳ ಅವ್ರಂತಾರೆ, ಗುರುನಾಥ 10 ದಿವಸದಿಂದ ಏನೂ ತೊಗೊಂಡಿಲ್ಲ, ಒಂದು ಸ್ವಲ್ಪ ಸಕ್ಕರೆ ನೀರು ತೊಗೋರಿ ಅಂದ್ಕೊಂಡೆ ಟೀಕದ ಕೊಡು ಅಂತೇಳಿ ಸಕ್ಕರೆ ನೀರು ಹಾಕ್ಕೋತಾರೆ. ಹಾಕ್ಕೊಂಡು ನಾನು ಪಲ್ಲಂಗದ ಮೇಲೆ ಕೂಡ್ಸಂದ ಕೂಡಲೇ ಉದ್ದವ ಹಿಂದೆ ಅಕ್ಕ ತಾಯಿ ಇಬ್ಬರು ಕೂಡ್ಸಿ ಎತ್ತಲಿಕ್ಕೆ ಹೋದ್ರೆ ಒಟ್ಟು ಎತ್ತುವುದಿಲ್ಲ, ಅವರು ನೆಲ ಬಿಟ್ಟು ಅಳಿಗಾಡೋದಿಲ್ಲ. ಮತ್ತು ಹೊರಗಿನ ಅವ್ರನ್ನ 8-10 ಮಂದಿನ ಕರೀತಾರೆ. ಆ 8-10 ಮಂದಿ ಕೂಡಿಸಿ ಸಮರ್ಥರನ್ನ ಏನಪ್ಪ ಅಂದ್ರೆ ಎತ್ತು ಕೂಡಿಸ್ಬೇಕಂದ್ರೆ ಅಲ್ಲಿಯೂ ಅವ್ರು ಇದು ಆಗೋದಿಲ್ಲ. ಮತ್ತೇನು 11 ಸರಿ ಏನು ಶಿವ 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 ಅಂದ ಕೊನೆಗೊಮ್ಮೆ ರಾಮ್ ಅಂಥೇಳಿ ಬ್ರಹ್ಮರಂಧ್ರಕ್ಕೆ ಹೋಗಿ ಸಮರ್ಥರು ಇವತ್ತಿನ ದಿವಸ ನಿರ್ಯಾಣ ತಗೋತಾರೆ. ಆವಾಗ ಅವ್ರ ಮುಖದಿಂದ ಒಂದು ಜ್ಯೋತಿ ಹೋಗಿ ಆ ರಾಮರಾಯನ ಮುಖದೊಳಗೆ ಹೋಗಿ ಏನಪ್ಪ ಇದು ಆಗ್ತದೆ. ಪುಂಡಲಿ ಇಡೀ ದೇಶದ ತುಂಬ ಜಗತ್ತು ಅಳ್ಲಿಕ್ಕೆ ಶುರು ಮಾಡ್ತದಂತ. ಅಲ್ಲಿದ್ದವ್ರು ಹೇಳೋದಂತರೂ ಏನು ದೊಡ್ಡಾಗದ. ಯಾಕಂದ್ರೆ ತಂದೆ ತಾಯಿ ಬಂಧು ಬಳಗ ಸರ್ವಸ್ವ ಆಗಿ ಎಲ್ಲರನ್ನೂ ಏನಪ್ಪ ಅಂದ್ರೆ ತಮ್ಮ ಉಡ್ಯದಾಗ ಹಾಕೊಂಡಂಥ ಸಮರ್ಥರು ಅವತ್ತು ತಮ್ಮ ಏನಪ್ಪ ಅಂದ್ರೆ ಪಾರ್ಥಿವ ಶರೀರವನ್ನು ಬಿಟ್ಟು ರಾಮನಲ್ಲಿ ಐಕ್ಯ ಆಗ್ತಾರೆ. ಮುಂದೆ ಅಲ್ಲೇ ಗುಡಿ ಮಗ್ಲನೇ ಏನಪ್ಪ ಅಂದ್ರೆ ಒಂದು ತೆಗ್ಗಿರ್ತದೆ, ಅಲ್ಲೇ ದಹನ ಮಾಡ್ತಾರೆ. ದಹನ ಮಾಡಿ 3 ದಿವಸಕ್ಕೆ ತಾನೇ ಸಮಾಧಿ ಮ್ಯಾಲೆ ಬರ್ತದೆ. ಈಗ ಬಂದು ಸಮಾಧಿ ಕಟ್ಟಿದ್ದಲ್ಲ ಬರ್ತದೆ. 10ನೇ ದಿವಸಕ್ಕೆ ಕಲ್ಯಾಣ ಸ್ವಾಮಿಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ರಾಮ್ ಅಂದಾಗ ನಾನು ಗುರುನಾಥ್ ನಿರ್ಯಾಣ ಅದ ಅಂತೇಳಿ ಡೋಮ್ಗಾವಾಗಿದ್ದು ಕಲ್ಯಾಣಿಗೆ ಗೊತ್ತಾಗ್ತದೆ. 10 ದಿವಸ ಎಲ್ಲ ವಿಧಿ ಮುಗಿಸ್ಕೊಂಡು ಕೂದಲಾಗಿಲ್ಲ ಮಕ್ಕಳು ಹೆಂಗೆ ಮಾಡ್ತಾರೆ ಹಂಗೆಲ್ಲ ಮಾಡ್ಕೊಂಡು ಮೈಲಿಗೆ ಮುಗಿಸ್ಕೊಂಡು ಇದಕ್ಕೆ ಬಂದು ಸಮಾಧಿ ಮುಂದೆ ಉಳ್ಳಾಡಿ ಎಳ್ಲಿಕ್ಕತ್ತಾರೆ. ಆವಾಗ ಕೊನೆ ಮಾತು ಸಮಾಧಿಯಿಂದ ಹೊರಗೆ ಬಂದು ಸಮರ್ಥರು ಹೇಳಿದಂಥ ಕೊನೆ ಮಾತು ಹೇಳಿ ಇವತ್ತಿನ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಕೊನೆ ಮಾತು ಹೇಳ್ತಾನೆ, माझ्या काया आणि वाणी गेले म्हणाल अंतःकरणी परी मी आहे जगज्जीवनी निरंतर दासबोध आत्मारामा माझा स्वरूप स्वतः सिद्ध असता न करावे खेद भक्तजनी
नका करू खटपट पाहा माझी ग्रंथ नीट तेने मुक्तीच्या वाट गवसेल की राजाधिराज सद्गुरुनाथ महाराज की जय ಶ್ರೀ ಗುರುದೇವ ದತ್ತ ಅಂತ ಒಂದು ನಿರಾಕಾರ ನಿರ್ಗುಣನಾದಂತಹ ಸದ್ಗುರುನಾಥನ ಸ್ವರೂಪದ ಒಂದು ಕುರಿತಾಗಿ ಸಮರ್ಥ ನುಡಿಸಿದ ವಿಚಾರಗಳನ್ನು ವಿಮಲ ಬ್ರಹ್ಮ ನಿರೂಪಣೆ ಓವಿಯನ್ನು ತಗೊಂಡು ನಾವು ನೀವೆಲ್ಲ ಚಿಂತೆ ಮಾಡಿದೆವು. ಇವತ್ತು ಈ ಕೊನೆ ಇದ್ರಾಗ ಏನಂತಾರೆ ಪೀಠಿಕಾ ಶ್ಲೋಕದೊಳಗೆ ವಿವೇಕೆ ಅರೇ ಭೈರವಿ ಬಸ್ ವಿವೇಕೆ ತದಾಕಾರ ಓ ನಿರಾಯೇ ವಿವೇಕೆ ತದಾಕಾರ ಓ ನಿರಾಯೇ मना संता अनंत शोधून पाहे संतानंत शोधून पाये मना संतानंत शोधून पाये निराकार आधार ब्रह्मा जया सांगता सिनली वेद वाचा जया जया सांगता सिनली वेद वाचा निराकार आधार ब्रह्मादिकांड निराकार कुळा माझ्या सकळा हरीच्या दासा कल्पनेची बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे असावे कल्याण जामुखी निदान पांडुरंग ठोपार कुमाई ठोपार कुमाई